ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಿ ಓಂ ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೀಯಂ ಧ್ಯೇಯಮಾಮ್ನಾಯ ಗೇಯಂ ಸದಗಮಸದಜೇಯಂ ಶ್ರೀಸಹಾಯಂ ಭಜೇಹಂ ಮುದ್ರಾ ಪುಸ್ತಕ ಶಂಖಾಕ್ಷವಿದ್ಯೋದಿತಕರಾಂಬುಜ ಹೃದಯವೇಶ ಹಯಗ್ರೀವ ಮಧ್ಯಾಹ್ನ ವಿಷಯೋ ಭವ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ಕನಕಪೀತಚೇಲಃ ಕೇವಲಾನಂದಲೀಲಃ ಕಲುಷಹರಣಶೀಲಃ ಕಂಜಮಂದಾರಮಾಲಃ ಕವಿಜನಪರಿಪಾಲಃ ಕಾಲಮೇಘೌಘಲೀಲಃ ಕರಿಗರಿಶಿಖರಾಗ್ರೇ ಭಾತಿ ಶ್ರೀಲಕ್ಷ್ಮೀಲೋಲಃ ತಪಸ್ವಿತಾಯಾಂ ಹರಿಭಕ್ತಿತಾಯಾಂ ವಿಪಶ್ಚಿತಾಂ ಸಂಸತಿ ಪೂಜ್ಯತಾಯಾಂ ಕೃಪಾಲುತಾಯಾಂ ಸುವಿರಕ್ತಿತಾಯಾಂ ವಿಪದ್ರಿಪೋರ್ಮಧ್ವಮುನೇ ಸಮಕ್ಕಃ ಮಾತಾ ರಾಜಾ ಮತ್ಪಿತಾ ವಾದಿರಾಜ ಭ್ರಾತಾ ರಾಜಾ ಮತ್ಸಖಾ ವಾದಿರಾಜಃ ಸರ್ವಸ್ವಂ ಮೇ ವಾದಿರಾಜೋ ದಯಾಲುಃ ಮಾಮ್ಯದ್ದೈವಂ ನೈವ ಜಾನೇನ ಜಾನೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾ ಕಲ್ಪಪಾದಪೌ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ರಾಜಪಾದಾಂಬುಜಾಸಕ್ತಾನ್ ಆನಂದಗಿರಿಕಾನನೆ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೇನ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಗಚ್ಛಾಮಿ ರಾಜೇಂದ್ರ ಸಭಾಂ ಸಭಾಸದೈಃ ಸಂಪೂರ್ಣ ಸರ್ವಾರ್ಥ ವಿಶಾರದೈರ್ಯುತಾಂ ಆಕಾಶರಾಜಸ್ಯ ಪುರೀಂ ಸುರೋತ್ತಮೈಃ ಸಂಸ್ತೂಯಮಾನಾಂ ಚರಮಾಂ ವಿಗೀತಾಂ ದಿವ್ಯಾಂ ತುರಂಗೀಂ ಆಸ್ಥಾಯ ನಿರ್ಮಿತಾಂ ದೇವಮಾಯೆಯ ಸ್ವಪುಚ್ಛ ರಕ್ಷಕಾಂ ಅಶ್ವಾಂ ಆರುಹ್ಯ ಬಕುಲಾವದತ್. ಶ್ಲೋಕಾಂತ್ಯ ಭಾಗದಲ್ಲಿ ಭಗವಂತ ತಾನು ಕನ್ಯೆಯರಿಂದ ಪದ್ಮಾವತಿಯರಿಂದ ಹೊಡೆಸಿಕೊಂಡಂತೆ ಅವನಿಗೆ ಗಾಯವಾದಂತೆ ನಾಟಕವಾಡ್ತಾ ಮನೆಗೆ ಬಂದು ಮಲಗಿಕೊಂಡಿದ್ದಾನೆ. ಬಕುಲ ಮಾಲಿಕೆ ಅನೇಕವಾದ ಪ್ರಶ್ನೆಯನ್ನು ಮಾಡಿದಳು. ನಿಜವಾದ ಕಾರಣವನ್ನು ತಿಳಿದುಕೊಂಡಳು. ಆಕಾಶರಾಜನ ಪಟ್ಟಣಕ್ಕೆ ನಾನೇ ಹೋಗ್ತೇನೆ ಖುದ್ದಾಗಿ ಅಂತ ಬಕುಲ ಮಾಲಿಕೆ ಕುದುರೆಯನ್ನು ಏರಿ ಸಿದ್ಧಳಾಗಿದ್ದಾಳೆ. ಆಗ ಬಕುಲ ಮಾಲಿಕೆ ಅದರ ವಿಳಾಸವನ್ನು ಕೇಳುತ್ತಾಳೆ. ಎಲ್ಲಿದೆ ಅದು, ಅದರ ಮಾರ್ಗ ಏನು ಅಂತ ಕೇಳ್ತಾ ಇದ್ದಾಳೆ. ಅದ್ಯ ಕಥಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಬಕುಲೋ ವಾಚ ಮಾರ್ಗಂ ವದ ರಮಾನಾಥ ಗಚ್ಛಾಮಿ ನೃಪಪುಂಗವಂ. ರಮಾನಾಥ, ಆಕಾಶರಾಜನ ಆ ಪಟ್ಟಣದ ಮಾರ್ಗವನ್ನು ಹೇಳ್ತಕ್ಕಂಥವನಾಗೂ ಹೊರಡುತ್ತೇನೆ. ಶ್ರೀನಿವಾಸ ಅಂತ ಇದ್ದಾನೆ. ಇದಮೇವ ವರಂ ಮಾರ್ಗಂ ಅವರುಪ್ಯಗ್ರೇ ತಟಾತ್. ನಾವು ಬೆಂಗಳೂರಲ್ಲಿ ಕೇಳಿದ್ರೆ ಹೇಳ್ತಾರಲ್ಲ, ಸ್ಟ್ರೇಟ್ ಹೋಗಿ ಡೆಡ್ ಎಂಡ್ ರೈಟ್ ಅಂತಾರೆ. ಇದು ನಮ್ಮ ಕಡೆ ಎಲ್ಲ ಈ ತರ ಹೇಳಲ್ಲ. ಡೆಡ್ ಎಂಡು ಅದೆಲ್ಲ ಏನು ಗೊತ್ತಿಲ್ಲ ಅವರಿಗೆ, ಸುಮ್ಮನೆ ನೇರ ಹೋಗಿ ಅಂತಾರೆ. ಹಾಗೆ ಆ ಮಾರ್ಗವನ್ನು ಹೇಳೋದ್ರಲ್ಲೂ ಒಂದು ಕಲೆ. ಭಗವಂತ ಅಂದ, ಇದಮೇವ ವರಂ ಮಾರ್ಗಂ ಅವರಪ್ಯಗಿರೆ ತಟಾತ್ ಪರ್ವತಾಥ ಪ್ರದೇಶೇ ಚ ಕಪಿಲಾ ಪೂಜಿತ ಶಿವ. ಹೀಗೆ ನೀನು ಕೆಳಗೆ ಹೋದ್ರೆ ಆ ಮಾರ್ಗದಲ್ಲಿ ಕಪಿಲೆಯಿಂದ ಪೂಜಿತವಾಗಿರತಕ್ಕಂತಹ ರುದ್ರದೇವರ ಸನ್ನಿಧಾನ ಸಿಗುತ್ತೆ. ತತ್ರಾಸ್ತೆ ತೀರ್ಥರಾಜೋಸೋ ಕಪಿಲೇಶ್ವರ ಸನ್ನಿಧೋ. ಅಲ್ಲಿ ಕಪಿಲೇಶ್ವರನ ಸನ್ನಿಧಾನ ಇರತಕ್ಕಂಥದ್ದು. ಆ ತೀರ್ಥರಾಜ ಕಪಿಲ ತೀರ್ಥ ಅಂತ ಕರೀತಾರದು. ಇವತ್ತಿಗೂ ನಾವು ತಿರುಪತಿಗೆ ಯಾತ್ರೆಯನ್ನು ಮಾಡಬೇಕಾದ್ರೆ ಅಲ್ಲಿ ಸ್ನಾನ ಮಾಡಿಕೊಂಡೇ ಕಪಿಲೇಶ್ವರನ ಸನ್ನಿಧಾನದಲ್ಲಿ ದರ್ಶನ ಮಾಡಿಕೊಂಡು ಹೋಗತಕ್ಕಂಥದ್ದು ಒಂದು ಸಂಪ್ರದಾಯದ ತೀರ್ಥಯಾತ್ರಾ ಕ್ರಮ. ಆ ಕಪಿಲೇಶ್ವರನ ಸನ್ನಿಧಾನದ ವೈಶಿಷ್ಟ್ಯ ಎಂಥದ್ದು ಅಂದರೆ, ಒಮ್ಮೆ ರುದ್ರದೇವರು ಪಾತಾಳ ಲೋಕದಲ್ಲಿರ್ತಕ್ಕಂತಹ ರುದ್ರದೇವರಿಗೆ ಕಾಮಧೇನು ಬಂದು ಅಭಿಷೇಕವನ್ನು ಮಾಡ್ತಾ ಇತ್ತು. ಎಷ್ಟು ದಿನ ಮಾಡಬೇಕು, ಯುಗ ಯುಗಾಂತರಗಳಿಂದ ಮಾಡ್ತಲೇ ಇತ್ತು. ಪಾತಾಳೇಶ್ವರ ಲಿಂಗ ಅಂತ. ಆಗ ರುದ್ರದೇವರು ಕೆಳಗಡೆಯಿಂದ ಆ ಅಭಿಷೇಕದಿಂದ ತೃಪ್ತರಾಗಿ ಮೇಲೊಳಗೆ ಬಂದರು. ಭೂಮಿಯ ಮೇಲೆ ಏಳುವುದಕ್ಕೆ ಬಂದಾಗ ಆ ಕಾಮಧೇನು ತನ್ನ ಗೊರಸಿನ ಪಾದದಿಂದ ರುದ್ರದೇವರ ತಲೆ ಮೇಲೆ ಕಾಲನ್ನು ಇಡುತ್ತೆ. ಇವತ್ತಿಗೂ ಕಪಿಲೇಶ್ವರನ ಸನ್ನಿಧಾನದ ಲಿಂಗದ ಮೇಲೆ ವೃಷಭದ ಚಿಹ್ನೆ, ಆ ಗೊರಸದ ಚಿಹ್ನೆ ಇರ್ತಕ್ಕಂಥದ್ದು ಅಂತ ಪುರಾಣಗಳಲ್ಲಿ ಹೇಳ್ತಕ್ಕಂಥವರಾಗುತ್ತಾರೆ. ಅದಕ್ಕೆ ಅಲ್ಲಿ ಕಪಿಲ ತೀರ್ಥ ಅಂತ. ಅದು ಕಪಿಲ ತೀರ್ಥ ಹೇಗಾಯಿತು, ಆ ಋಷಿಗಳು, ಕಪಿಲ ಋಷಿಗಳು ಒಂದು ತಪಸ್ಸು ಮಾಡಿದ್ರಿಂದ ಅಂತ ಒಂದು. ಎರಡನೇದ್ದು, ರುದ್ರದೇವರು ಭಗವಂತನನ್ನ ತನಗೆ ಚಕ್ರ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಚಕ್ರ ಕೊಡುವಂದಾಗ ಭಗವಂತ ಅಂತಾನೆ ನನ್ನ ಕೈಲಿರ್ತಕ್ಕಂತಹ ಚಕ್ರ ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದು ಅಲ್ಲ, ಸಾಕ್ಷಾತ್ ಲಕ್ಷ್ಮೀ ದೇವಿಯಿಂದಲೇ
ಅಭಿಮನ್ಯವಾದದ್ದು. ಬ್ರಹ್ಮದೇವರಿಗೆ ಒಂದು ಕೊಟ್ಟಿದ್ದೇನೆ, ಆ ಬ್ರಹ್ಮದೇವರಿಂದ ಸ್ವೀಕಾರ ಮಾಡುವಂತಾನೆ ಭಗವಂತ. ಆ ಬ್ರಹ್ಮದೇವರಿಗೆ ಕೊಟ್ಟಿರತಕ್ಕಂತಹ ಚಕ್ರವನ್ನೇ ರುದ್ರದೇವರು ಸ್ವೀಕಾರ ಮಾಡಿದಾಗ ರುದ್ರದೇವರ ಕೈಯಿಂದ ಬಿದ್ದ ತೀರ್ಥ ಆ ಚಕ್ರತೀರ್ಥ ಅಂತ ಕರೆಸಿಕೊಳ್ಳತಕ್ಕಂಥದ್ದು, ಅದನ್ನೇ ಕಪಿಲ ತೀರ್ಥ ಅಂತ ಕರೀತಾರೆ ಅಂತ ಪುರಾಣಾಂತರದಲ್ಲಿ ಉಕ್ತವಾದದ್ದು. ಅದು ಕೆಳಗಡೆ ಬೆಟ್ಟದಲ್ಲಿರ್ತಕ್ಕಂತಹ ಚಕ್ರತೀರ್ಥ, ಮೇಲಿನ ಬೆಟ್ಟದಲ್ಲಿ ಇನ್ನೊಂದು ಚಕ್ರತೀರ್ಥ ಇದೆ, ಅದರ ವೈಶಿಷ್ಟ್ಯ ಬೇರೆ. ಇನ್ನು ಜಾಬಾಲಿ ತೀರ್ಥ, ಕಾಯರಸಾಯನ ತೀರ್ಥ ಎಲ್ಲ ಮೇಲಿನ ಬೆಟ್ಟದಲ್ಲಿರ್ತಕ್ಕಂತಹ ತೀರ್ಥಗಳು. ಅದರಂತೆ ಈ ಕಪಿಲ ತೀರ್ಥದ ಒಂದು ಸನ್ನಿಧಾನಕ್ಕೆ, ಕಪಿಲೇಶ್ವರನ ಸನ್ನಿಧಾನ ಇದೆ, ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೋ. ತತ್ರ ಸ್ನಾತ್ವಾ ಯಥಾ ಯೋಗ್ಯಂ ಮದರ್ಥಂ ತೀರ್ಥಪುಂಗವೇ. ಸ್ನಾನ ಮಾಡಬೇಕಾದ್ರೆ ಒಂದು ಸಂಕಲ್ಪ ಮಾಡು, ಶ್ರೀನಿವಾಸನದ್ದು ಒಂದು ಮುಳುಗಾಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮಾಡು. ನೋಡಿ, ಮದರ್ಥಂ ತೀರ್ಥಪುಂಗವೇ. ಇನ್ನ ಕಪಿಲೇಶ್ವರ ಮಾಸಾಧ್ಯ ಯಾಕ್ಷತಾಂ ವರಮವ್ಯಯಂ, ಅಲ್ಲಿ ವರವನ್ನು ಕೇಳ್ಕೋ. ಏನು ವರ ಕೇಳ್ಕೋಬೇಕು? ಶ್ರೀನಿವಾಸೋದಯಾಸಾರಃ ವದತೆ ನಮನಂತವ. ಶ್ರೀನಿವಾಸ ನಿನಗೆ ನಮಸ್ಕಾರವನ್ನು ತಿಳಿಸಿದ್ದಾನೆ ರುದ್ರದೇವರೇ, ನಿಮ್ಮ ಅನುಗ್ರಹ, ಯಾಕೆ ಪಾರ್ವತಿ ಪರಮೇಶ್ವರರ ಅನುಗ್ರಹ ಇದ್ದರೆ ಮಾತ್ರ ಕಲ್ಯಾಣಂ ಕುರುಮೇ ದೇವ ಶಿವಶಂಕರತೆ ನಮಃ. ಪಾರ್ವತಿ ಪರಮೇಶ್ವರರ ಅನುಗ್ರಹ ಇದ್ದಾಗ ಮಾತ್ರ ಕಲ್ಯಾಣ ಪ್ರಾಪ್ತಿ ಅಂತ ಪುರಾಣಗಳಲ್ಲಿ ಹೇಳಿದೆ. ಆದ್ದರಿಂದ ನನ್ನದು ಒಂದು ನಮಸ್ಕಾರ ಹೇಳಿ, ಈ ಶ್ರೀನಿವಾಸ ಪದ್ಮಾವತಿಯರ ವಿವಾಹವನ್ನು ಮಾಡಿಸ್ತಕ್ಕಂಥ ಜವಾಬ್ದಾರಿ ನಿಂದೇ ಅಂತ ಕಪಿಲೇಶ್ವರನ ಸನ್ನಿಧಾನದ ನಮಸ್ಕಾರ ಹಾಕು ಅಂದ. ಇನ್ನ ಶ್ರೀನಿವಾಸೇನ ಬಾಲೇನ ಸದಾ ಕಲ್ಯಾಣ ಕಾಂಕ್ಷಿನ ಪ್ರೇಷಿತಾ ಹಂತದರ್ಥಂ ಮೈ ಕುರುಮೇ ಅಭೀಪ್ಸಿತಂ ಪ್ರಿಯಂ. ಆ ಬಾಲಭಾವದಿಂದ ಕೂಡಿರ್ತಕ್ಕಂತಹ ಶ್ರೀನಿವಾಸನನ್ನ ಕಳಿಸಿದ್ದಾನೆ, ಅನುಗ್ರಹ ಮಾಡುವಂತ ಅಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥವನಾಗು ಅಂತ ಹೇಳ್ತಾ ಇದ್ದಾನೆ. ಏವ ಮುಕ್ತ್ವಾ ಶಿವಂ ದೇವೇ ಪದ್ಮತಡಂಗತ ತತ್ರಾಸತೆ ಕೃಷ್ಣರಾಮೌ ತೌ ನತ್ವಾ ಭಕ್ತಿಭಾವತಃ. ಈ ಹೋಗುವ ಮಾರ್ಗದಲ್ಲಿ ಪದ್ಮತೀರ್ಥ ಸಿಗುತ್ತೆ ನಿನಗೆ. ಇಲ್ಲಿ ಪದ್ಮಾವತಿ ಬ್ರಹ್ಮೋತ್ಸವ ಅಂತ ಮಾಡ್ತಾರೆ ತಿರುಪತಿಯಲ್ಲಿ. ಮೇಲುಗಡೆ ಹೇಗೆ ಶ್ರೀನಿವಾಸನ ಬ್ರಹ್ಮೋತ್ಸವ ಮಾಡ್ತಾರೋ ಹಾಗೆ ಪದ್ಮಾವತಿ ಅದು ಮಾರ್ಗಶೀರ್ಷ ಮಾಸದಲ್ಲಿ ಆಗ್ತಕ್ಕಂತಹ ಉತ್ಸವ. ಅಲ್ಲಿ ಪದ್ಮತೀರ್ಥ ಅಂತಿದೆ. ಈ ಅಮ್ಮನವರ ದೇವಸ್ಥಾನ ಇದೆಯಾ, ದೇವಸ್ಥಾನದಿಂದ ದೊಡ್ಡ ಸರೋವರ, ಪದ್ಮ ಸರೋವರ ಅಂತ ಕರೀತಾರೆ. ಆ ಸಮೀಪದಲ್ಲಿ ಏನೇ ಅಲ್ಲಿ ಈ ಕಡೆ ಮಾರ್ಗದಲ್ಲಿ ಬಂದಾಗ ಕೃಷ್ಣ ಬಲರಾಮರ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ, ಗಮನಿಸಿರಬಹುದು. ಅಲ್ಲಿ ಭಗವಂತ ಅಂತಾನೆ ಕೃಷ್ಣರಾಮೌತೌ ನತ್ವಾ ಭಕ್ತಿಭಾವ. ಅಲ್ಲಿ ಕೃಷ್ಣ ಮತ್ತು ಬಲರಾಮರಿಗೆ ನಮಸ್ಕಾರ ಮಾಡು. ಪದ್ಮತೀರ್ಥ ಉದ್ಭೂತೈ ಕಮಲೈ ಕಮಲಾನನೆ ಪೂಜಾಂ ಕುರುವದರ್ಥಂತೋ ಭ್ರಾತೃಭೂತೋ ಹಿಮೇ ಮತೌ. ಆ ಪದ್ಮಾವತಿ ಇದ್ದಾಳಲ್ಲ, ಅವಳಿಗೆ ಪದ್ಮದ ಕಮಲಗಳಿಂದ ಪೂಜೆ ಮಾಡು. ನೋಡಿ, ಪದ್ಮಾವತಿ ಇನ್ನು ಈಗ ಅವತಾರ ಮಾಡಿದ್ದಾಳೆ, ಆಗಲೇ ಪದ್ಮಾವತಿ ದೇವಸ್ಥಾನ ಇದೆ ಅಂತ ಭಗವಂತ ಅಂತ ಇದ್ದಾನೆ ಪುರಾಣಗಳಲ್ಲಿ. ಅದಕ್ಕೆ ಇದು ಭವಿಷ್ಯೋತ್ತರ ಪುರಾಣವಾದ್ರಿಂದ ಮುಂದಿನ ಹೇಳಿರಬಹುದಲ್ಲ ಅಂತಂದ್ರೆ ಭಗವಂತ ವಾಸ್ತವಿಕತೆಯಿಂದ ಮಾತನಾಡ್ತಾ ಇದ್ದಾನೆ. ಅಲ್ಲಿ ಹೇಳಿದ್ಲು ಪದ್ಮಾವತಿ ಶ್ರೀನಿವಾಸನ ಮೇಲೆ ಆಣೆ ಮಾಡು, ಶ್ರೀನಿವಾಸನ ಮೇಲೆ ನನಗೆ ಗೌರವ ಇದ್ರೆ ನೀನು ಇಲ್ಲಿಂದ ಹೋಗು ಅಂತ ಶ್ರೀನಿವಾಸನಿಗೆ ಹೇಳ್ತಾ ಇದ್ದಾರೆ. ಇವನಂತ ಪದ್ಮಾವತಿ ನಮಸ್ಕಾರ, ಪದ್ಮಾವತಿ ದೇವಸ್ಥಾನದ ಹತ್ರ ಅಮ್ಮನವರ ದೇವಸ್ಥಾನ ಇದೆ, ಅದಕ್ಕೆ ಪದ್ಮಗಳಿಂದಲೇ ಅರ್ಚನೆ ಮಾಡು, ಕೃಷ್ಣ ಬಲರಾಮನ ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗು ಅಂತ. ಅದರಿಂದ ಏನು ಅಂತ ನಾಳೆ ಮಂಗಳ ದಿನ ಹೇಳೋಣ. ಪೂಜಾ ಕುರುವದರ್ಥಂತೋ ಭ್ರಾತೃಭೂತೋ ಹಿಮೇ ಮತೋ ಸುವರ್ಣ ಮುಖ್ಯರೇ ತೀರ್ಥ ತತ್ರ ಗಚ್ಚ ಯಥಾ ಸುಖಂ ಉಚಿತಂ ಕುರು ಕಲ್ಯಾಣಿ ಕನ್ಯಾರ್ಥಂ ಕಮಲಾನನೆ ಆಜ್ಞಪ್ತಾ ದೇವದೇವೇನ ಬಕುಲಾ ಲೋಕಭರ್ತೃಣ ಜಗಾಮ ಶನಕೈ ಶೇಷಶೈಲಾದುತ್ತೀರ್ಯತಾಂಗನ. ಆದ್ದರಿಂದ ಆಯಾವ ವಿಶೇಷವಾದ ರೀತಿಯಲ್ಲಿ ಭಗವಂತನಿಂದ ಆಜ್ಞಪ್ತರಾಗಿರ್ತಕ್ಕಂತಹ ಬಕುಲ ಮಾಲಿಕೆ ಜಗಾಮ ಶನಕೈ ಶೇಷಶೈಲಾದುತ್ತೀರ್ಯತಾಂಗನ ಆ ಶೇಷಾಚಲ ಪರ್ವತದಿಂದ ಕೆಳಗೆ ಬರ್ತಕ್ಕಂಥವಳಾಗಿದ್ದಾಳೆ. ಯಥೋಕ್ತಂ ಶ್ರೀನಿವಾಸೀನ ತಕ್ಷಕಾರ ಸದಾ ಬಲ ಹಯಮಾರುತ್ಯ ಬಕುಲಾ ಸುವರ್ಣ ಮುಖೇನೇ ತದಾ ತೀರ್ಥ್ವಾ ಅಗಸ್ತ್ಯಾಶ್ರಮಂ ಪ್ರಾಪ್ಯ ಸಖೇ ತಸ್ಯಾವಿಲೋಕಯತ್ ಶಿವಾಲಯೇ ಶಿವಂ ದ್ರಷ್ಟುಂ ಗತಾ ಸಾ ಶಿವಮಂದಿರಂ. ಬಕುಲ ಮಾಲಿಕೆ ಅಲ್ಲಿಗೆ ಬಂದು ನೋಡ್ತಾಳೆ, ಅನೇಕ ಕನ್ಯೆಯರ ಗುಂಪು ಸೇರಿದೆ. ಆ ಕನ್ಯೆಯರ ಗುಂಪನ್ನು ಕುರಿತು ಮಾತನಾಡಿಸ್ತಾ ಇದ್ದಾಳೆ. ನೀವೆಲ್ಲ ಯಾರು? ನನಗೊಂದು ವಿಳಾಸ ಬೇಕಾಗಿತ್ತು, ಆಕಾಶರಾಜನ ಮಂದಿರಕ್ಕೆ ಹೋಗಬೇಕಾಗಿದೆ, ಅದರ ದಾರಿಯನ್ನು ತೋರಿಸಿ. ವಯಮಾಕಾಶರಾಜಸ್ಯ ಸನ್ನಿಧಾನಗತಾ ಸದಾ ಇದ ಪೂರ್ವಜನೇ ಕಶ್ಚಿತ್ ಪುರುಷಂ ದುರಗಸ್ಥಿತಂ. ನಾವು ಆಕಾಶರಾಜನ ಅರಮನೆಯವರೇ, ನಾವು ಅವರಿಗೆ ಸೇರಿದವರು. ಮತ್ತೆ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಈ ಕಪಿಲೇಶ್ವರನ ಸನ್ನಿಧಿಗೆ ಬರತಕ್ಕಂತಹ ಅವಶ್ಯಕತೆ ಏನಿದೆ? ಪದ್ಮಾವತ್ಯ ಸಮೀಪೇಚ ಸಂಪ್ರಾಪ್ತಂ ಮನ್ಮಥಾಕೃತಿಂ. ಇಲ್ಲ, ನಮ್ಮ ಅರಮನೆಯಲ್ಲಿ ಪದ್ಮಾವತಿ ಅಂತ ಕನ್ನಿಕೆ ಇದ್ದಾಳೆ, ರಾಜಕನ್ನಿಕೆ. ಅವಳು ಯಾರೋ ಒಬ್ಬ ಮನ್ಮಥಾಕೃತಿಯಿಂದ ಕೂಡಿರ್ತಕ್ಕಂತಹ ಬೇಟೆಗಾರನ ವೇಷದಲ್ಲಿರ್ತಕ್ಕಂಥ ಪುರುಷನನ್ನು ನೋಡಿ ಮೋಹಿತಳಾಗಿದ್ದಾಳೆ. ಮೋಹಿತಳಾಗಿ ಜ್ವರ ಬಂದಿದೆ ಅವಳಿಗೆ. ಅದು ಯಾವ ಜ್ವರ? ಈ ಸಾಮಾನ್ಯವಾದ 108 ಡಿಗ್ರಿ ಸೆಲ್ಸಿಯಸ್ ಜ್ವರ ಅಲ್ಲ, ಕಾಮಜ್ವರ. ಭಗವಂತನ ಒಂದು ಅದ್ಭುತವಾದ ಆಕೃತಿಯನ್ನು ನೋಡಿ ಬಂದಿರತಕ್ಕಂತಹ ಜ್ವರ. ಅದನ್ನ ಇದಕ್ಕೇನಾದರೂ ಒಂದು ಔಷಧಿಯನ್ನು ಕೇಳಿದ್ರು ಯಾರೋ ಆಕಾಶ ಮಹಾರಾಜ, ನನ್ನ ಮಗಳಿಗೆ ಇಂತಹ ಜ್ವರವನ್ನು ಹೋಗಲಾಡಿಸ್ತಕ್ಕಂಥದ್ದು ಹೇಗೆ ಅಂತ ಕೇಳಿದಾಗ ಬೃಹಸ್ಪತ್ಯಾಚಾರ್ಯರು ಆ ಸಂಕಷ್ಟದ ನಿಮಿತ್ತವನ್ನು ಹೇಳ್ತಾರೆ.
ಏನ್ ಹೇಳಿದ್ರು? ಇಲ್ಲ, ಈ ಕಪಿಲೇಶ್ವರನ ಸನ್ನಿಧಾನಕ್ಕೆ ಬಂದು ರುದ್ರದೇವರ ಸನ್ನಿಧಿಯಲ್ಲಿ ರುದ್ರಾಧ್ಯಾಯವನ್ನ 11 ಬಾರಿ ಓಂ ನಮೋ ಭಗವತೆ ರುದ್ರಾಗ ಈ ರುದ್ರ ನಮಕ ಚಮಕವನ್ನ 11 ಬಾರಿ ಪಾರಾಯಣ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸ್ತಕ್ಕಂಥದ್ದಾದರೆ ಪದ್ಮಾವತಿಗೆ ಭಯ ಪರಿಹಾರ ಆಗುತ್ತೆ ಅಂತ ಬೃಹಸ್ಪತ್ಯಾಚಾರ್ಯರು ಹೇಳಿದ ಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅಂತ ಹೇಳ್ತಾ ಇದ್ದಾಳೆ. ಆಗ ಕೋಸೌ ಕಿರಾತ ರೂಪಿ ಚ ಭವದ್ವಿತ್ ಸಂಗತ ಕುತ ಬಕುಲಮಾಲಿಕೆ ಅಂತಾಳೆ. ಅಲ್ಲ, ಆ ಕಿರಾತ ರೂಪಿ ಅಂತ ಹೇಳಿದ್ರಲ್ಲ, ಯಾರದು? ಆ ಕಿರಾತ ರೂಪಿ ಇರತಕ್ಕಂಥ ಬೇಟಗಾರ ಯಾರು? ಸಹಿತಾ ಪದ್ಮಾವತ್ಯಾಚ ಕದಾಚಿತ್ ವನಮಾಗತಾ ಪುಷ್ಪಾವತರಣಂ ಕರ್ತುಂ ಆರಬ್ಧಾ ಮಧ್ವನಾಂತರೇ ತತ್ರ ಕಶ್ಚಿತ್ ಪುಮಾನ್ ಪ್ರಾಪ್ತೋ ವಿಚಿತ್ರ ಸುರಗಾರ್ವಃ ಅಸ್ಮಾಭಿಃ ಕಥಿತಂ ತೇನಾಪ್ಯವಾಚ್ಯ ವಚನಂ ವೃಷಾ. ಇಲ್ಲ, ಯಾರ ಹೆಸರು ಗೊತ್ತಿಲ್ಲ ಅವನು. ಕಶ್ಚಿತ್ ಪುರುಷ, ಒಳ್ಳೆ ಸುಂದರದ ಆಕೃತಿಯಿಂದ ಕೂಡಿದ್ದ, ಅವಾಚ್ಯವಾದ ವಚನವನ್ನು ಆಡಿಬಿಟ್ಟ ನಮ್ಮ ಪದ್ಮಾವತಿಗೆ. ಆ ಅವಾಚ್ಯ ವಚನವನ್ನ ಕೇಳಿ ಅವಳಿಗೆ ಕಲಹ ಆಯಿತು, ಜಗಳ ಆಡಿದ್ಳು. ಜಗಳ ಆಡಿದಾಗ ಆ ಕದನದಲ್ಲಿ ಕಲ್ಲುಗಳ ವರ್ಷಣವನ್ನ ಮಾಡಿಬಿಟ್ಲು. ಆ ಕಲ್ಲುಗಳ ವರ್ಷಣೆ ಮಾಡಿದಾಗ ಆ ಮನ್ಮಥಾಕೃತಿಯಿಂದ ಕೂಡಿರತಕ್ಕಂತಹ ಪುರುಷ ಗಾಯಗೊಂಡು ಹೋಗ್ತಕ್ಕಂಥವನಾದ. ಆ ಎಲ್ಲ ಸೀನರಿ ನೋಡಿ ಅವಳಿಗೆ ಸ್ವಲ್ಪ ಮನಸ್ಸಿಗೆ ಖೇದ ಆಗಿದೆ, ಜ್ವರ ಬಂದಿದೆ. ಗತೆ ಕಿರಾತೆ ಕಮಲೋದ್ಭವ ಬಲ ಮೂರ್ಛಾವುಪಾಗಮ್ಯ ಪಪಾತ ಭೂಮೌ ತಾನಗತಾಂ ಯಾನಗತಾಂ ಸುತಾನ್ ನೃಪೋ ಚಿಂತಾವುಪಾಗಮ್ಯ ರರೋದ ದೀನಃ. ಅದನ್ನು ನೋಡಿ ನಮ್ಮ ಆಕಾಶನಹಾರಾಜ ಬಹು ದುಃಖತಪ್ತನಾಗ್ತಕ್ಕಂಥವನಾದ. ಆದ್ದರಿಂದ ಆ ಬೃಹಸ್ಪತ್ಯಾಚಾರ್ಯರು ಹೇಳಿದಂತೆ ಇಲ್ಲಿಗೆ ಬಂದಿದ್ದೇವೆ. ತೇಷಾಂ ಸಂಗಾ ಸಮಾಯಾತ ಕೈಲಾಸಪತಿ ಮಂದಿರಂ ಶ್ರುತ್ವಾದವಚನಂ ದೇವಿ ಬಕುಲ ಆನಂದ ನಿರ್ಭರ. ಅವಳಿಗೆ ಆನಂದ ಆಯಿತು. ಓಹೋ, ಕಿರಾತ ರೂಪಿಯ ಬೇರೆ ಯಾರು ಅಲ್ಲ, ನನ್ನ ಶ್ರೀನಿವಾಸನೇ ಅಂತ ಅಂದುಕೊಳ್ತಕ್ಕಂಥವಳಾಗಿದ್ದಾಳೆ. ಅಹೋಧಿಗಸ್ಯ ಅನುಭವಸ್ಯ ವಿಷ್ಣು ಪ್ರಭಾನುಜಾನೇತ್ಯ ಪುರಾಣ ಪುಂಸಃ ಕೃಷ್ಣಂ ಮುಕುಂದಂ ತನೇತಿ ಮತ್ವಾ ವೃಥಾಶ್ವೀರಂ ಪುನರಾಗತಂ ಮಮ. ಅವಳಂತಾಳೆ, ಅಲ್ಲ, ನಮ್ಮ ಭಗವಂತ ಹೇಳಿದ ಮಾರ್ಗ, ಅವನು ಹೇಳಿರ್ತಕ್ಕಂತಹ ಕ್ರಮ ಎಲ್ಲ ಅವನು ಹೇಳಿದಂತನೇ ಆಗ್ತಾ ಇದೆ. ಕಪಿಲೇಶ್ವರನ ಸನ್ನಿಧಾನಕ್ಕೆ ನಮಸ್ಕಾರ ಮಾಡಿಕೊಂಡು ಹೋಗೋ ಅಂತ ಹೇಳಿದ. ಪ್ರಾಯ ಇಲ್ಲೇ ಈ ಕನ್ನಿಕೆಯರೆಲ್ಲ ಸಿಕ್ಕರು, ಅದರ ಚರಿತ್ರೆಯಲ್ಲೇ ಹೇಳ್ತಾ ಇದ್ದಾರೆ. ನನ್ನ ಎದುರುಗಡೆ ನನ್ನ ಮಗನ ಚರಿತ್ರೆಯನ್ನೇ ಹೇಳ್ತಾ ಇದ್ದಾರೆ ಎನ್ನಬೇಕಾದರೆ ಅವನು ನನ್ನ ಮಗನಲ್ಲ, ನನ್ನ ಮಗ ಅಂತ ಅಂದುಕೊಂಡೆ. ಹಿಂದಿನ ಜನ್ಮದಲ್ಲಿ ನನ್ನ ಮಗ ಅಂದುಕೊಂಡಿದ್ದಕ್ಕೆ ಈ ಜನ್ಮ ಬಂತು ನನಗೆ, ಮತ್ತು ಈ ಜನ್ಮದಲ್ಲೂ ನನ್ನ ಮಗ ಅಂತ ಅಂದುಕೊಳ್ಳಬಾರದು, ಅವನು ಸರ್ವೋತ್ತಮನಾದ ವಸ್ತು ಅಂತ ಅಂತಾಳೆ. ಕೃಷ್ಣಂ ಮುಕುಂದಂ ತನಯೇತಿ ಮತ್ವಾ ವೃಥಾ ಶರೀರಂ ಪುನರಾಗತಂ ಮಮ. ಮತ್ತೆ ನನಗೆ ಈ ಜನ್ಮ ಬಂದಿದೆ. ಅಲ್ಲೂ ಅಷ್ಟೇ, ನಂದಗೋಪ ನನ್ನ ಮಗ ಅಂತ ಅಂದುಕೊಂಡ ಕೃಷ್ಣನ್ನ ಏನು ಮಾಡಿದ್ರು? ವರ್ಣದೂತರು ಬೆಳಿಗ್ಗೆ 2 ಗಂಟೆಗೆ ಸ್ನಾನ ಮಾಡಕ್ ಹೋದ, ದ್ವಾದಶಿ ಅರುಣೋದಯದಲ್ಲಿ. ಅವಾಗ ಏನ್ ಮಾಡ್ತಾರೆ? ವರ್ಣದೂತರು ಸಮುದ್ರದಲ್ಲಿ ಯಮುನಾ ನದಿಯಲ್ಲಿ ನೇರವಾಗಿ ವರ್ಣಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವರಾದರು ಅಂತ ರಾಜರು ರುಕ್ಮಿಣೀಶ್ವರಿಯಲ್ಲಿ ಬರೀತಾರೆ. ಆದ್ರಿಂದ ನನ್ನ ಮಗ ಅಂತ ಅಂದುಕೊಂಡ್ರೆ ಯಾರಿಗೂ ಶಿಕ್ಷೆ ತಪ್ಪಿದ್ದು ಅಲ್ಲ. ಹಾಗೆ ಯಶೋಧೆಯೂ ಕೂಡ ನನ್ನ ಮಗ ಅಂತ ಅಂದುಕೊಂಡಿದ್ದೆ ಕೃಷ್ಣ ಪರಮಾತ್ಮನನ್ನ ಜನ್ಮಾಂತರದಲ್ಲಿ ಬಕುಲಮಾಲಿಕೆಯಾಗಿ ಅವತಾರ ಮಾಡತಕ್ಕಂತಹ ಕ್ರಮ ಬಂದಿದೆ. ಆ ಕನ್ಯೆಯರು ಹೇಳಿದ್ರು, ಸರಿ, ನಮ್ಮ ಬಗ್ಗೆ ಎಲ್ಲ ಕೇಳಿಬಿಟ್ಟಿ, ನೀನ್ ಯಾಕೆ ಇಲ್ಲಿ ಬಂದಿದ್ದೀಯಾ? ತ್ವಂಕುತ್ರ ಗಚ್ಚತೆ ಬಾಲೆ ಕಿಮರ್ಥಂ ತಿಮಿಹಾಗತ ವದಾದೇಶಂ ವರಾಂಗಿತ್ವಮಿತಿ ತಾಭಿ ಸುಭಾಷಿತ. ಬಕುಲ ಎಂತಾಳೆ? ಶೃಣ್ವಂತ ಕನ್ಯಕಾ ಸರ್ವಾ ಮಧ್ವಾಕ್ಯಂ ಅವಿಚಾರತಃ ಅಹಂ ಶ್ರೀ ವೆಂಕಟೇಶಸ್ಯ ದಾಸೀಭೂತಾಸ್ತಿ ಸಾಂಪ್ರತಂ. ನೀವು ಹೇಳಿದ್ರಲ್ಲ ಕಿರಾತ ರೂಪಿ ವೇಷಧಾರಣಿ, ಆ ಶ್ರೀನಿವಾಸನ ದೂತನಾಗಿರ್ತಕ್ಕಂಥವಳ ನಾನು. ಧರಣ್ಯ ರಾಜಭಾರ್ಯಾಯ ಸಮೀಪೆ ಕಾರ್ಯಮಸ್ತಿ ಮೇ ನಾರಾಯಣ ಪುರಂ ದಿವ್ಯಂ ಅಭೇದ್ಯಂ ಪರದೇಶಿಭಿಃ. ಆ ಆಕಾಶರಾಜನ ಒಂದು ನಗರ ಇದೆಯಲ್ಲ, ನನಗೆ ಹೋಗಬೇಕು ಅಂತ ಬಂದಿದ್ದೇನೆ, ಅದರ ದಾರಿಯನ್ನು ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ಒಟ್ಟಲ್ಲಿ ಹೆಣ್ಣು ಮಕ್ಕಳು ಸೇರ್ಬಿಟ್ರೆ ಬರೀ ಮಾತನಾಡೋದ್ರಲ್ಲೇ ಅವ್ರು ನೀವ್ಯಾರು ಅಂತ ಕೇಳೋದ್ರಲ್ಲಿ ಇಷ್ಟೇ ಆಗ್ಬಿಡ್ತದೆ. ಅದಕ್ಕೆ ಭಗವಂತ ಅಂದುಕೊಂಡಂತ ಈ ಹೆಣ್ಣು ಮಕ್ಕಳಿಂದ ಕೆಲಸ ಆಗ್ತಕ್ಕಂಥದ್ದು ಅಲ್ಲ ಅಂದ. ಅದಕ್ಕೆ ಅಂತಾನೆ, ಏವಂಗತಾಯಾಂ ತಸ್ಯಾಂತನ ವಿಶ್ವಾಸ ಮಗಾಧರಿಹಿ. ಅವನಿಗೆ ವಿಶ್ವಾಸ ಬರಲಿಲ್ಲ. ಯಾಕೆ? ಏಕಪುತ್ರೋ ಹ್ಯಪುತ್ರಸ್ತು ಏಕನೋತ್ರೋ ಹ್ಯನೋತ್ರವಾನ್ ಸ್ತ್ರೀಭಿಶ್ಚ ಯತ್ಕೃತಂ ಕಾರ್ಯಂ ಅದದರ್ಥ ಫಲಪ್ರದಂ. ಒಂದು ಪುತ್ರನಲ್ಲ, ಒಂದು ನೇತ್ರವಲ್ಲ. ಸ್ತ್ರೀಯರಿಂದ ಮಾಡತಕ್ಕಂತಹ ಕೆಲಸ ಸಂಪೂರ್ಣವಾಗುವುದರಲ್ಲಿ ಯಾವುದೇ ಸಂಶಯ ಇದೆ ಅಂತ ಅರ್ಥ, ಸಂಶಯವಿಲ್ಲ ಅಂತ ಅರ್ಥ. ಸಂಶಯ ಇದ್ದೇ ಇದೆ. ಯಾಕೆ? ಸ್ತ್ರೀಯರು ಮಾಡಿರ್ತಕ್ಕಂತಹ ಕೆಲಸ ಸಂಪೂರ್ಣವಾಗತಕ್ಕಂಥದ್ದು ಅಲ್ಲ ಅಂತ ವಿಶ್ವಾಸ ಬರಲಿಲ್ಲ ಭಗವಂತನಿಗೆ. ಅದಕ್ಕೇನ್ ಮಾಡ್ತಾನೆ? ವಿಧಿ ಸಂಚಿಂಚ ಗೋವಿಂದೋ ಮಾಯಾವಿ ಕಾಮರೂಪವಾನ್. ಎಷ್ಟು ವಿಚಿತ್ರ ಅಂದ್ರೆ, ಸ್ತ್ರೀಯರು ಮಾಡುವ ಕೆಲಸ ಸಂಶಯ ಅಂತಂದ, ತಾನೇ ಸ್ತ್ರೀ ವೇಷಧಾರಣೆ ಮಾಡಿಕೊಂಡ. ಇದರ ತಾತ್ಪರ್ಯ ಏನು? ಸಾಮಾನ್ಯ ಸ್ತ್ರೀಯರು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ಯಾವ ಸ್ತ್ರೀಯರು ಸ್ವಾತಂತ್ರ್ಯವನ್ನ ಹೊಂದಿರತಕ್ಕಂಥವರು ಅಲ್ಲ. ಯಾಕೆ? ಹಾಗಾದ್ರೆ ಮನುಧರ್ಮಕಾರ ಸ್ತ್ರೀ ದ್ವೇಷಿಯೇ ಅಂತ ಈ ಆರ್ಟಿಕಲ್ ಬರೆದಿರ್ತಾರೆ ವಿಜಯವಾಣಿ ಪತ್ರಿಕೆಯಲ್ಲಿ. ಮನುಧರ್ಮಕಾರ ಸ್ತ್ರೀ ದ್ವೇಷಿಯೇ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ಅಂತ ಬರೆದ್ಬಿಟ್ರು. ಯಾಕೆ ಹೇಳಿದ್ರು ಹಾಗೆ? ಸ್ತ್ರೀಯರು ಸ್ವತಂತ್ರರಲ್ಲ ಅಂತಂದ್ರೆ ಬಾಲ್ಯಾವಸ್ಥೆಯಲ್ಲಿ ತಂದೆಯಿಂದ ಪೋಷಿತರಾಗಿರ್ತಕ್ಕಂಥವರು,
ಕನ್ಯಾವಸ್ಥೆಯಲ್ಲಿ ಗಂಡನಿಂದ ಪೋಷಿತರಾದವರು, ಇನ್ನ ವೃದ್ಧಾವಸ್ಥೆಯಲ್ಲಿ ಪುತ್ರರಿಂದ ಪೋಷಿತರಾದವರಾದ್ದರಿಂದ ಅವರಿಗೆ ಯಾವ ಕಾರಣಕ್ಕೂ ಸ್ವಾತಂತ್ರ್ಯವಿಲ್ಲ ಅಂತ ಮನುಧರ್ಮಕಾರ ಹೇಳಿದ್ದೀನಿ ಹೊರತು ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಅರ್ಥ ಏನು? ಭಗವಂತ ಯಾಕೆ ಸ್ತ್ರೀ ವೇಷವನ್ನು ಧಾರಣೆ ಮಾಡಿದ? ಅವನು ಅಸ್ವಾತಂತ್ರ. ಅಸ್ವಾತಂತ್ರ ಅಂತಕ್ಕಂಥ ಅವನಿಗೆ ಇಲ್ಲವೇ ಇಲ್ಲ, ಅವನು ಸ್ವತಂತ್ರ. ಈಗಿನ ಸ್ತ್ರೀಯರು ಅಸ್ವಾತಂತ್ರರು, ಅವನು ಸ್ವತಂತ್ರ ಸ್ತ್ರೀ. ಅದಕ್ಕೆ ಅವನಿಗೆ ಸ್ತ್ರೀ ಆದ್ರೇನು ಪುರುಷನಾದ್ರೇನು ಎಲ್ಲ ಕಾಲದಲ್ಲಿಯೂ ಕೂಡ ಸ್ವತಂತ್ರ ಇದೆ ಅಂತ. ಆದ್ರೆ ಈಗಿನ ಸ್ತ್ರೀಯರಿಗೆ ಅಸ್ವಾತಂತ್ರ ಇದೆ. ಅದಕ್ಕೆ ಭಗವಂತ ಏನು ಮಾಡಿದ? ಬಕುಲಮಾಲಕ್ಕೆ ಅಸ್ವತಂತ್ರಳು. ಯಾಕೆ? ಒಬ್ಬರ ಕೆಳಗಡೆ ಅವಳಿದ್ದಾಳೆ, ನಾನು ಸ್ವತಂತ್ರನಾದವನು ಅಂತ ಭಗವಂತ ತಾನೇ ಸ್ತ್ರೀವೇಷವನ್ನು ಧಾರಣೆ ಮಾಡತಕ್ಕಂಥವನಾಗಿದ್ದಾನೆ. ಹೇಗಿತ್ತು ಸ್ತ್ರೀವೇಷ? ಪುಲಿಂದ ವೇಷಧಾರಿ ಸಹ ಚಕ್ರೇದ ದ್ವೇಷಭೂಷಣಂ. ಒಳ್ಳೆ ಕೊರವಂಜಿ ವೇಷವನ್ನು ಧಾರಣೆ ಮಾಡಿದ್ದಾನೆ. ಅದ್ಭುತವಾದ ಕೊರವಂಜಿ ವೇಷ. ಹೇಗಿದೆ ಅದು? ಕ್ಷೀರವಸ್ತ್ರಂ. ಇದೇ ಗಾಯತ್ರಿ ಮಂತ್ರ. ಭಗವಂತ ಏನು ಬೇಕಾದ್ರೂ ಸೃಷ್ಟಿ ಮಾಡ್ತಾನೆ ಅಂತ. ತತ್ ಸವಿತುಹು ವರೇಣ್ಯಂ. ಸವಿತು ಅಂದ್ರೇನು? ಪ್ರಸವಿತುಹು, ಸೃಷ್ಟಿ ಮಾಡತಕ್ಕಂಥವನು. ಯಾವ ಕಾರಣಕ್ಕೆ? ದೇವಸ್ಯ, ಭಗವಂತನ ಕ್ರೀಡೆ ಅದು. ಭರ್ಗಃ, ಭಾ ಅಂದ್ರೇನು? ಪ್ರಕಾಶ. ಗ ಅಂದ್ರೇನು? ಜ್ಞಾನವನ್ನು ಕೊಡ್ತಕ್ಕಂಥವನು. ರ ಅಂದ್ರೆ ರತಿ, ಕ್ರೀಡೆ ಮಾಡತಕ್ಕಂಥವನು. ಭಾರ ಗ ಭರ್ಗ ದೇವಸ್ಯ. ಅಂತಹ ಭಗವಂತನ ಧೀಮಹಿ ಧ್ಯಾಯಾಮಿ, ಅವನ ನನಗೆ ಬುದ್ಧಿಯನ್ನು ಪ್ರಚೋದನೆ ಮಾಡಲಿಕ್ಕೆ ಗಾಯತ್ರಿ ಮಂತ್ರ. ಪ್ರತಿಯೊಂದರಲ್ಲಿಯೂ ಕೂಡ ಗಾಯತ್ರಿ ಮಂತ್ರದ ವಿಷಯವಾಗಿರ್ತಕ್ಕಂಥ ಅರ್ಥ ಇದೆ. ಹೀಗೆ ನಾವು ಚಿಂತನೆ ಮಾಡಿಕೊಂಡು ಗಾಯತ್ರಿ ಮಂತ್ರ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ 1,000 10,000 ಮಾಡ್ತಾ ಇದ್ರು ಎಷ್ಟು ಬೇಕಾದ್ರೂ ಮಾಡ್ತಿರಬಹುದು. ಈ ಚಿಂತನೆ ಬರಲ್ವಾದ್ರಿಂದಲೇ ಗಾಯತ್ರಿ ಮಂತ್ರ 10ಕ್ಕೆ ನಿಲ್ತಾ ಇರೋದು. ಅದಕ್ಕಂತಾರೆ ಎಂಥವನು ಭಗವಂತ ಸೃಷ್ಟಿ ಮಾಡಿಕೊಂಡ. ಏನು ಸೃಷ್ಟಿ ಮಾಡಿದ? ಕ್ಷೀರವಸ್ತ್ರಂ ತಗೋ ಬಿಭತ್ವ. ಒಳ್ಳೆ ವಸ್ತ್ರಗಳನ್ನು ಧಾರಣೆ ಮಾಡಿದ್ದಾನೆ. ಆ ವಸ್ತ್ರ ಹೇಗಿದೆ? ನಾರು ಬಟ್ಟೆ. ಇನ್ನ ಕುಪ್ಪುಸ ಹರಿದು ಹೋಗಿದೆ, ಅಲ್ಲಲ್ಲ ತೂತಾಗಿದೆ ಕುಪ್ಪುಸ. ಬ್ರಹ್ಮನನ್ನೇ ಮಗುವನ್ನಾಗಿ ಮಾಡಿಕೊಂಡಳು. ಸಣ್ಣ ಕೂಸು ಅಳ್ತಾ ಇದೆ ಯಾಕಂತಾರೆ. ಬ್ರಹ್ಮಾಣಂತ ಶಿಶುಂ ಕೃತ್ವ ಎಷ್ಟಿಂ ಕೃತ್ವ ಮಹೇಶ್ವರಂ. ಒಂದು ಊರುಗೋಲನ್ನಾಗಿ ರುದ್ರದೇವರನ್ನ ಮಾಡಿಕೊಂಡನು. ಸೃಷ್ಟಿ ಮಾಡ್ತಾನೆ ನಮ್ಮ ಸ್ವಾಮಿ, ಊರುಗೋಲನ್ನಾಗಿ ಮಾಡಿಕೊಂಡ. ಅಮ್ಮನವರೆಗೆ ಎಂ ಕಾಮನೇತಂತ ಉಗ್ರಂ ಪ್ರಣೋಮ್ ಇರಬೇಕಾದರೆ ಭಗವಂತನ ವೈಶಿಷ್ಟ್ಯ ಎಂಥದ್ದು? ಬ್ರಹ್ಮಾಂಡಂ ಜಗದಾಧಾರಂ ತ್ರೈಗುಣ್ಯಂ ಗುಲ್ಮಮೇವಚ. ಒಂದು ಪುಟ್ಟಿ ಇಟ್ಟುಕೊಂಡಿದ್ದಾನೆ. ಆ ಪುಟ್ಟಿಯಲ್ಲಿ ಸತ್ವ, ರಜಸ್ಸು, ತಮಸ್ಸು ಅನ್ನತಕ್ಕಂತಹ 3 ಗುಣಗಳ ಅಭಿಮಾನಿಗಳನ್ನೇ ಬುಟ್ಟಿಯಲ್ಲಿ ಹಾಕೊಂಡಿರ್ತಕ್ಕಂಥವನಾದ ತಲೆ ಮೇಲೆ ಇಟ್ಕೊಂಡ ಹೊರಟ. ವಿಕೀರ್ಯ ಕೇಶ ಕೊಂಕಾನಿ ಯಥಾ ಪಂಚಶತಾಯುಷ. 50 ವರ್ಷದ ಮುದುಕಿ, 50 ವರ್ಷದ ಮುದುಕಿಯಾಗಿ ತಲೆ ಕೂದಲೆಲ್ಲ ಕೆದರ್ಕೊಂಡ್ಬಿಟ್ಟಿದ್ದಾನೆ. ಇನ್ನ ಗುಂಜಾಮಣಿ ವಿಭೂಷಾಂಗ. ಒಳ್ಳೆ ಈ ಓಲೆಗಳನ್ನು ಹಾಕಿಕೊಂಡಿದ್ದಾನೆ, ಒಡವೆಗಳನ್ನ. ಗುಂಜಾಮಣಿ ವಿಭೂಷಿತವಾಗಿರತಕ್ಕಂತಹ ಓಲೆಗಳು. ಕೊರವಂಜಿ ವೇಷೆಯವರು ಧಾರಣೆ ಮಾಡುವಂತೆ ಶಂಖದ ಹಾರಗಳು, ಈ ಸಮುದ್ರದಲ್ಲೆಲ್ಲ ಶಂಖಗಳು ಸಿಗುತ್ತಲ್ಲ, ಆ ಶಂಖದ ಹಾರಗಳನ್ನು ಧಾರಣೆ ಮಾಡಿದ್ದಾನೆ. ವೇಣುಗೊಲ್ವಂ ಸುಶಿರಸಿ ನವಧಾನ್ಯ ಪ್ರಪೋದಿತಂ. ಅಲ್ಲದೇನೆ ಬಿದಿರಿನ ಬುಟ್ಟೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಜೋಲತಕ್ಕಂತಹ ಹೊಟ್ಟೆ. 50 ವರ್ಷಕ್ಕೆ ಹೊಟ್ಟೆ ಜೋಲ್ತಾ ಇದೆ ಎಂದ್ರು. ಹೊಟ್ಟೆ ಜೋಲ್ತಾ ಇದೆ, ಕೆಳಗೆಲ್ಲ ಬೀಳ್ತಾ ಇದೆ. ಕಿವಿ ಈ ತರ ಕಿವಿ ಇದ್ರೆ ಕಿವಿ ಜೋಲ್ ಬಿದ್ದುಬಿಟ್ಟಿದೆ, ಅದ್ರ ಓಲೆ ಇನ್ನೂ ಕೆಳಗೆ ಬಂದ್ಬಿಟ್ಟಿದೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಲಂಬೋದರಿ ದೊಡ್ಡ ಹೊಟ್ಟೆ, ಲಂಬಕರ್ಣಿ ದೊಡ್ಡ ಕಿವಿ, ಲಂಬಿತಾತ್ಮ ಪಯೋಧರ ಅದಂತ ಶುಷ್ಕವದನ ಸಾಬಾಲ ಧರ್ಮದೇವತ. ಇನ್ನ ಆ ದಂತರಹಿತವಾಗಿರ್ತಕ್ಕಂತಹ ಒಣಗಿದ ಮುಖ, ಬಾಡೋಗಿದ ಮುಖ, ಒಣಗಿದ ಮುಖ, ಶುಷ್ಕವದನ, ಸಾಬಾಲ ಧರ್ಮದೇವತ. ಧರ್ಮದೇವತೆ ಎಂದು ತಾನೇ ಹೆಸರಿಟ್ಟುಕೊಂಡ್ಲು. ಬ್ರಹ್ಮಾಣಂ ನಾಭಿ ಸಂಭೂತಂ ಸಪ್ತಮಾಸಾತ್ಮಕಂ ಶಿಶುಂ. ಆ ಕೂಸು ನಾಭಿಯಲ್ಲಿ ಹುಟ್ಟಿರ್ತಕ್ಕಂತಹ ಕೂಸು, ಅದಕ್ಕೆ 7 ತಿಂಗಳ ಕೂಸು ಅಂತ ಮಾಡಿದ್ಲು. ರುದಂತಂ ಶುಷ್ಕವದನಂ ಕೃಷಾಂಗಂ ದೀರ್ಘಬಾಹುಕಂ. ಅದು ಮಗು ಅಳ್ತಲೇ ಇದೆ, ಅಮ್ಮ ಅಮ್ಮ ಅಂತ. ಶುಷ್ಕವದನಂ ಕೃಷಾಂಗಂ ದೀರ್ಘಬಾಹುಕಂ ಶಿಶುಂ ಬದ್ಧ್ವಾ ಚೀರವಸ್ತೆ ನೃತ್ಯಂತಿ ಜಗದೀಶ್ವರಿ. ಎಷ್ಟಿಂ ಧೃತ್ವಾ ಕರೆ ಚಾಗ ಸಾಬಾಲ ಧರ್ಮದೇವತ. ನಾರಾಯಣಪುರಂ ಪ್ರಾಪ್ತ ನಾರಾಬ್ಜ ವಂದಿತ. ನಾರದರಿಂದ ವಂದಿತಳಾಗಿರ್ತಕ್ಕಂತಹ ಧರ್ಮದೇವತೆ ಇವಳು. ಪುರೀಂ ಸಮಾಗತ ಜಗರ್ಜಂತಿ. ಆಕಾಶರಾಜನ ನಗರಕ್ಕೆ ಬಂದಳು, ಘೋಷಣೆಯನ್ನು ಮಾಡ್ತಾ ಇದ್ದಾಳೆ. ಸುತಾನ್ ಪತೀನ್ ಬಂಧುಗುಣಾಂ ದದಾಮಿ. ನಾನು ಮಕ್ಕಳಿಲ್ಲದೆ ಇರೋರ ಮಕ್ಕಳನ್ನ, ಮದುವೆ ಆಗದೇ ಇರೋವರಿಗೆ ಮದುವೆ ಆಗತಕ್ಕಂತಹ ಯಾವ ವಿಶೇಷವಾಗಿರತಕ್ಕಂತಹ ಕಾರ್ಯವನ್ನು ಮಾಡುತ್ತೇನೆ. ಬಂಧುಗುಣಾನ್ ದದಾಮಿ ಶ್ರುತ್ವಾವತ ಸದ್ಗತಿಂ ಪುರಸ್ತ್ರಿಯ ಊಜುಸ್ತದಾತಾಂ ನೃಪವಲ್ಲಭಾಂ ಪ್ರತಿ. ಇವರೆಲ್ಲ ಪಾಪ ಊರಿನ ಜನರಿಗೆಲ್ಲ ಗೊತ್ತಿತ್ತು ಪದ್ಮಾವತಿಗೆ ತಾಯಿ ದುಃಖದಿಂದ ಕೂಡಿದ್ದಾಳೆ, ಆ ದುಃಖಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕಬೇಕು ಅಂತ ನೋಡ್ತಾ ಇದ್ರು. ಅಷ್ಟೊತ್ತಿಗೆ ಇವಳು ಯಾರ ಬಂದಲ್ಲ. ಇವಳು ನೋಡಿದ್ರೇನೆ ಅದ್ಭುತವಾಗಿದ್ಲು. ಏನ ಕುಬುಸ ಏನು, ಆ ಕಿವಿಯ ಅಲಂಕಾರಗಳೇನು, ಶಂಖದ ಹಾರಗಳೇನು,
ಪ್ರಾಯ ಇವಳಿಂದ ಏನಾದರೂ ನಮಗೆ ಸಮಾಧಾನ ದೊರಕಬಹುದು ಅಂತ ಆ ಗ್ರಾಮಿಕೆಯ ಆ ಸ್ತ್ರೀಯರೆಲ್ಲ ಬಂದು ಕೇಳ್ತಾ ಇದ್ದಾರೆ. ಧರ್ಮದೇವಿ ಸಮಾಯಾತ ನರನಾರಾಯಣಾಶ್ರಮ ವೃದ್ಧಾತ ವರ್ತತೆ ಶೇಷ ಮಿತಭಾಷೀವ ದೃಶ್ಯತೆ. ಅವರು ಬಂದು ಹೇಳ್ತಾ ಇದ್ದಾರೆ, ಅಮ್ಮ, ನಮ್ಮ ಯಾವ ಆಕಾಶರಾಜನ ನಗರಕ್ಕೆ ಒಬ್ಬ ಧರ್ಮದೇವತೆ ಬಂದಿದ್ದಾಳೆ. ಅವಳು ಒಳ್ಳೆ ಮಿತಭಾಷಿ ಅಂತ ಕಾಣ್ತಾ ಇದ್ದಾಳೆ. ಹೆಚ್ಚಿಗೆ ಮಾತನಾಡುವವಳಲ್ಲ ಅವಳು. ಅಂದ್ರೆ ಹೆಚ್ಚಿಗೆ ಮಾತನಾಡ್ತಾ ಇದ್ರೆ ಬುರ್ಳೆ ಬಿಡ್ತಾರೆ ಅಂತ. ಅಂದ್ರೆ ಹೆಚ್ಚಿಗೆ ಮಾತಾಡುವವಳಲ್ಲ ಅವಳು, ಮಿತಭಾಷಿ. ಅದರಿಂದ ಅವಳ ಏನೋ ಒಂದು ಸ್ಟಫ್ ಇದೆ, ಸತ್ವ ಇದೆ ಅವಳ ಹತ್ರ. ಪ್ರಾಯ ಅಂತವರಿಂದ ಏನಾದರೂ ಕೂಡ ಮನೋಗತಂ ವದಾಮೀತಿ ವದತಿ ಎಂ ಪುನಃ ಪುನಃ ಏನಾದರೂ ಸಮಾಧಾನ ಸಿಗಬಹುದು. ಮನೋಗತವಾದದ್ದನ್ನ ಹೇಳ್ತಾಳವಳು. ತಾಮಾಸ್ವಯ ಮನಾಭಾಗೆ ಧರ್ಮದೇವಿ ಪ್ರತಿ ವ್ರತಾಂ ಆಜ್ಞಪ್ತಾ ಧರಣಿ ದೇವ್ಯ ಆಗತಾಸ್ತ ಅವರಾಂಗನಾ ಊಚುಹೋ ತಾಮಗ್ರಗಾ ಸರ್ವ ತಾಂಬಾಲಾಂ ಧರ್ಮದೇವತಾಂ. ಖಂಡಿತವಾಗ್ಲಿ ಕರ್ಕೊಂಬನ್ನಿ ಅವರನ್ನ, ಅರಮನೆಗೆ ಬರಬೇಕು ಅಂತ ಆಹ್ವಾನವನ್ನು ಕೊಟ್ಟು ಬನ್ನಿ ಅಂತ ಹೇಳ್ತಾ ಇದ್ದಾಳೆ. ಇವರೆಲ್ಲ ಬಂದು ಹೇಳಿದರು ಗ್ರಾಮಸ್ಥರು, ಅಮ್ಮ ಬರ್ಬೇಕಂತ ಅರಮನೆಗೆ, ರಾಣಿ ಕರೀತಾ ಇದ್ದಾಳೆ. ಧರ್ಮದೇವಿ ಅಂತಾಳೆ, ಅಹಂ ದರಿದ್ರ ಕುಟಿಲ ಸಾಬಾಲ ಭಾಗ್ಯ ಸಂಯುತ ಆಹ್ವಾನಂಚ ವಿನಾದಾರ್ಥಂ ಹಾಸ್ಯಾರ್ಥಂ ಹಸ್ತಾನನಾಹ. ನಾನು ದರಿದ್ರ, ನನ್ನ ಹತ್ರ ಏನು ಎಲ್ಲ ಕುಬುಸ ಎಲ್ಲ ಹರಿದು ಹೋಗಿದೆ. ನಮ್ಮಂತವ್ರನ್ನ ಅರಮನೆಗೆ ಕರೆದು ಕುಚೋದ್ಯ ಮಾಡಬೇಕು, ಹಾಸ್ಯ ಮಾಡಬೇಕು ಅಂತ ನಿಮ್ಮ ಉದ್ದೇಶ ಆಗಿದೆಯಾ? ಅದ್ರಿಂದ ಮಧ್ವಸ್ತ್ರಂ ಮಸುತಂ ಪಶ್ಯ ಮದಾಭರಣ ಮಂಡಲ, ಮಗನ್ ನೋಡು, ಅವನಿಗೆ ಬಟ್ಟೆ ಇದೆಯೋ ಏನೂ ಇಲ್ಲ, ಅಂತವರನ್ನ ಕರೆದು ಅವಮಾನ ಮಾಡಬೇಕು ಅಂತಿದ್ದೀರಾ? ನವಧಾನ್ಯ ಸಮಾಕೀರ್ಣಂ ಗುಂಜಾವಣಿ ವಿಭೂಷಿತಂ ಅನ್ನಹೀನಂ ಸುಷಮ್ಮಾಂಚ ದೃಷ್ಟ್ವಾ ಹಾಸ್ಯಾರ್ಥಮೇವ ಚ. ಹಾಸ್ಯಕ್ಕೋಸ್ಕರ ಹಾಗೆ ಕರಿತಾ ಇದ್ದೀರಾ? ನಾನು ಬರೋಲ್ಲ. ನಾಗಮಿಷ್ಟೇ ವಿಶಾಲಾಕ್ಷ ಕಿಂ ಕಾರ್ಯಂ ರಾಜಮಂದಿರೇ, ರಾಜಮಂದಿರದಲ್ಲಿ ನನ್ನ ಕೆಲಸ ಏನಿದೆ, ನಾನು ಬರಲ್ಲ ಅಂದ. ಧರ್ಮದೇವ್ಯೋಚ ಶ್ರುತ್ವಾ ಗದ್ಮುಸ್ತಾ ಧರಣೀಂ ಪ್ರತೀಂ ತಥೋಕ್ತಂ ಚಾವದದ್ಬಾಲ ಧರಣಿ ಸ್ಥಾಪಿತಾಂ ಯಯು. ಧರಣಿ ದೇವಿ ಹತ್ರ ಹೋಗಿ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು, ಅಮ್ಮ ಅವಳೇನೋ ಬರಲ್ವಂತೆ, ಅವಳು ದರಿದ್ರಳಂತೆ, ನೀವು ಶ್ರೀಮಂತರಂತೆ, ಶ್ರೀಮಂತರ ಮನೆಗೆ ದರಿದ್ರ ಯಾಕೆ ಬರಬೇಕು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಹೌದಾ? ಹಾಗಾದ್ರೆ ನಾನೇ ಹೋಗಿ ಕರೆದು ಬರ್ತೇನೆ ಅಂತ. ಯಾಹಿ ಭದ್ರೇ ಮಹಾಭಾಗ್ಯೆ ಸಾಕ್ಷಾತ್ವಂ ಧರ್ಮದೇವತಾ ದೈವಯೋಗಾದಾಗತಾಸಿ ಮಮ ಕಲ್ಯಾಣ ವರ್ಧಿನಿ. ಅವಳೇ ಓಡಿ ಬಂದ್ಲು, ಅಮ್ಮ ನಮ್ಮ ದೈವ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮಾಡುವುದಕ್ಕೋಸ್ಕರ ದೈವಯೋಗದಿಂದ ಸಿಕ್ಕಿರ್ತಕ್ಕಂಥವಳಾಗಿದ್ದೀಯಾ, ದಯವಿಟ್ಟು ಅನುಗ್ರಹ ಮಾಡಿ ಬರ್ತಕ್ಕಂಥವಳಾಗು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹೌದಾ? ಮಯಾ ಹಿತಂ ವಾಕ್ಯಂ ಅಸತ್ಯಂ ಚೇನ್ಮನಸ್ವಿನಿ ಪುರಾನ್ನಿಷ್ಠಾಸನಾಂ ದೇವಿ ಛೇದನಂ ಕರೆಯೋ ಕುರು ಕಠಿಣಂ ಮಮ ವಾಕ್ಯಂತೂ ಕೆಸತ್ತೇ ಹಸ್ತಛೇದನಂ. ನೋಡು, ನಾನು ಬರ್ತೇನೆ ಅರಮನೆಗೆ, ಇಲ್ಲ ಅಂತಲ್ಲ, ಆದರೆ ನಾನು ಬಂದರೆ ನನ್ನ ಮಾತುಗಳೆಲ್ಲವೂ ಕೂಡ ಕಠಿಣ ನಿಷ್ಠುರವಾಗಿರುತ್ತೆ. ಅದನ್ನ ನಿನಗೆ ಜೀರ್ಣಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇದ್ರೆ ಬರ್ತೇನೆ. ನರನಾರಾಯಣ ಶ್ರೀಮಾನ್ ಭರ್ತಾಮೇ ರಾಜವಲ್ಲಭೆ. ನನ್ನ ಗಂಡ ಯಾರು ಗೊತ್ತಾ? ನರನಾರಾಯಣ, ಅವನೇ ನನ್ನ ಗಂಡ, ಬದರಿ ನಾರಾಯಣ ಅಂತ ಅರ್ಥ. ತದ್ವೀರ್ಯಾದ ಪುತ್ರಸ್ತು ಪ್ರಜಾಪತಿ ಮೆಂಬಿದು. ಈ ಕೂಸಿದೆಯಲ್ಲ, ಆ ನಾರಾಯಣನ ಹುಟ್ಟಿದ್ದೇ ಇದು. ನಾರಾಯಣ ನಾನು, ಅವರಿಗೆ ಹುಟ್ಟಿದ್ದೇ ಈ ಕೂಸು. ಇನ್ನು ತೇನಾಜ್ಞಾಪ್ತ ವೇತವೇಗೇನ ಸಂಪ್ರಾಪ್ತ ತವ ಮಂದಿರಂ ಭೂತಭವ್ಯ ಭವಿಷ್ಯಂ ಚ ವದಾಮಿ ಜಗದೀಶ್ವರಿ. ನಾನು ನಿನಗೆ ಹಿಂದೆ ಆಗಿದ್ದು, ಮುಂದೆ ಆಗುವುದು, ಈಗ ನಡೀತಕ್ಕಂಥದ್ದು ಎಲ್ಲವನ್ನ ವಿಸ್ತಾರವಾಗಿ ಹೇಳ್ತೇನೆ. ನೀನು ಏನು ಕೇಳ್ತೀವೋ ಅದನ್ನು ಹೇಳ್ತೇನೆ. ಇತ್ಯುಕ್ತ ಧರ್ಮ ದಿವ್ಯಾಸ ರಾಜಪತ್ನಿ ಪತಿವ್ರತ ಸಾಂತ್ವಯಿತ್ಯ ಮಹಾರಾಜ್ಞಿ ಧರಣಿ ಧರ್ಮದೇವತಾ. ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು ಅಂತ ಆಹ್ವಾನ ಮಾಡಿದ್ಲು. ಆಹ್ವಾನ ಮಾಡಿ ಅರ್ಘ್ಯ ಪಾದ್ಯ ಎಲ್ಲ ಆಚಮನವನ್ನು ಕೊಟ್ಟು ಮಜ್ಜನಂ ಕುರು ಕಲ್ಯಾಣಿ ಧರ್ಮವಸ್ತ್ರ ಸಕುಂಚುಕ. ಅದಕ್ಕಂತಾಳೆ ಧರ್ಮದೇವಿ, ಸರಿ ಎಲ್ಲ ಸಂತೋಷವಾಗಿದೆ, ನಾನು ಶಾಸ್ತ್ರವನ್ನು ಹೇಳಬೇಕು ಅಂದರೆ ಮೊದಲು ಶುದ್ಧವಾಗಿ ಬರಬೇಕು. ಮಜ್ಜನಂ ಕುರು, ಸ್ನಾನ ಮಾಡಿಕೊಂಡು ಬಾ, ಶುಭ್ರವಾದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಬಾ. ಮಾಡಿಕೊಂಡು ಬಂದ ಮೇಲೆ ಏನ್ ಮಾಡಬೇಕು? ಗುರುದೇವ ನಮಸ್ಕಾರಂ ಕುರು, ಗುರುದೇವತೆಗಳಿಗೆ ನಮಸ್ಕಾರ ಮಾಡು. ಅದು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು ಅಂದರೆ ಮೊಟ್ಟ ಮೊದಲಿಗೆ ಮಾಡಬೇಕಾದದ್ದು ಗುರು ನಮಸ್ಕಾರ. ಗುರು ನಮಸ್ಕಾರವಿಲ್ಲದೆ ಏನೂ ಕಾರ್ಯಕ್ರಮ ಮಾಡುವಂತಿಲ್ಲ ಅಂತ. ಅದರಿಂದ ಮೊದಲು ಗುರು ನಮಸ್ಕಾರ ಮಾಡು, ದೇವತಾ ನಮಸ್ಕಾರ ಮಾಡು. ಹರಿಪ್ರಿಯಂ ಏವ ಮುಕ್ತವಾದ ಕಲ್ಯಾಣಿ ತಥಾಚಕ್ರೇ ಚೋಜಿತ. ಆಯ್ತು, ನೀನು ಹೇಳದಂತೆ ಮಾಡ್ತೇನೆ ಅಂತ ಗುರುದೇವತೆಗಳಿಗೆ ನಮಸ್ಕಾರವನ್ನು ಮಾಡಿದ್ದಾಳೆ. ತಸ್ಯಾಶ್ಚ ಅಭಿಮುಖಿ ಭೂತ್ವಾ ಪಶ್ಚಾತ್ ವಾಕ್ಯಮವಾಚಸ ಕಿಂ ಕಾರ್ಯ ಮದ ಭದ್ರೇಹಂ ಕರೋಮಿತ್ವ ಶಾಸನಾತ್. ನೀನೇನು ಹೇಳ್ತೀವೋ ಮತ್ತೆ ಮುಂದೇನು ಮಾಡಬೇಕು ಹೇಳು. ಏನೂ ಇಲ್ಲ, ವಾಯನಂದಿ ಕಲ್ಯಾಣಿ, ವಾಯನದಾನ ಕೊಡು. ಸರಿ, ದೇವಾನ ಮಮಪೂರ್ವಿಣ ಸ್ವರ್ಣಶೂರ್ಪಂಸನಾ ಪೂರ್ಯ ಮುಕ್ತಾ ತಂಡುಲ ಪೂರ್ವಕೈ. ಒಳ್ಳೆ ಬಂಗಾರದ ಮರದ ಬಾಗಿಣ, ಅದ್ಭುತವಾದ ಅಕ್ಕಿಗಳನ್ನೆಲ್ಲ ಅದರಲ್ಲಿ ಪೇರಿಸಿದ್ದಾಳೆ. ವಿಶೇಷವಾಗಿರತಕ್ಕಂಥ ಮರದ ಬಾಗಿಣದಲ್ಲಿರ್ತಕ್ಕಂಥ ಎಲ್ಲ ಆ ಸಾಮಾನನ್ನು ತುಂಬಿ ಬಾಗಿಣವನ್ನು ಕೊಡತಕ್ಕಂಥವಳಾಗಿದ್ದಾಳೆ. ನಿಕ್ಷಿಪ್ಯ ಬಹುಭಕ್ತೈವ ಧರ್ಮದೇವಿ ಎಂಬಚೋ ಬ್ರವೀತ್ ಸತ್ಯಂ ವದ ಮಹಾಪ್ರಾಜ್ಞೆ ಮಮ ದುಃಖಂ ಪ್ರಣೋದಯ. ಈಗಲಾದರೂ ನನ್ನ ದುಃಖವನ್ನು ಶಾಂತ ಮಾಡುವಂತೆ ಏನಾದರೂ ಅನುಗ್ರಹವನ್ನು ಮಾಡು, ಸತ್ಯವನ್ನೇ ಹೇಳು, ಶಾಸ್ತ್ರವನ್ನು ಹೇಳು ಅಂತ ಕೇಳ್ತಾ ಇದ್ದಾಳೆ. ಅಂದ್ಲು ಧರ್ಮದೇವಿ, ನೋಡು, ಸತ್ಯಂ ವದಾಮಿ ಧರ್ಮಜ್ಞೆ ಶಿಶೋರನ್ನಂ ಪ್ರಯಚ್ಛಮೆ. ನನಗೆ ಮರದ ಬಾಗಣ ಕೊಟ್ಟಿ, ನನಗೇನೋ ಒಂದು ಸ್ನಾನ ಮಾಡ್ಕೊಂಬ, ಸ್ನಾನ ಮಾಡ್ಕೊ ಎಲ್ಲ ಮಾಡ್ತಾ ಇದ್ದೀಯ,
ಅವಸರ ಮಾಡಬೇಡ, ಹೇಳ್ತೇನೆ. ನನ್ನ ಕೂಸು ಅಳ್ತಾ ಇದೆ, ಈ ಮಗುಗೆ ಏನಾದ್ರೂ ಊಟ, ಹಾಲು ಕೊಡು, ಏನಾದ್ರೂ ಊಟ ಕೊಡು. ಹೌದಾ? ಅಹಕೃತಂ. ಆದ್ರೆ ಈ ಕೂಸು ಎಂಥದ್ದು ಗೊತ್ತಾ? ಇದು ಸ್ವಲ್ಪ ವಿಶೇಷತೆ ಇರಬೇಕು. ಯಾವುದೂ ಅನ್ನ ತಗೊಂಬರ್ಬೇಡ. ಎಂಥ ಅನ್ನ ಇರಬೇಕು? ಅಹಕೃತಂ ರಾತ್ರಿ ಕೃತಂ ಸುಪಕ್ವಂ ರಸಸಂಯುತಂ. ಬೆಳಿಗ್ಗೆ ಮಾಡಿದ್ದಾಗಲಿ ರಾತ್ರಿ ಮಾಡಿದ್ದಾಗಲಿ ಸುಪಕ್ವವಾಗಿರಬೇಕು, ರಸಯುತವಾಗಿರಬೇಕು ಅಂತ. ಯಾಕೆ ಅಹಕೃತಂ ಅಂದ್ರೆ ಏನು? ಅಹರಭಿಮಾನಿಯಾಗಿರ್ತಕ್ಕಂತಹ ಯಾವ ಶ್ರೀದೇವಿಯರು ಮಾಡಿರ್ತಕ್ಕಂಥದ್ದು, ರಾತ್ರಿ ಕೃತಂ ರಾತ್ರಿ ಅಭಿಮಾನಿಯಾಗಿರ್ತಕ್ಕಂತಹ ದುರ್ಗಾದೇವಿಯರು ಮಾಡಿರ್ತಕ್ಕಂತಹ ಅನ್ನ ಆಗಿರಬಹುದು. ಅಹಕೃತಂ ರಾತ್ರಿ ಕೃತಂ, ಬೇರೆ ಯಾರೋ ಮಾಡಿದ್ದು ಊಟ ಮಾಡ್ತಕ್ಕಂಥದ್ದಲ್ಲ ಇದು, ಚತುರ್ಮುಖ ಬ್ರಹ್ಮ. ಅದರಿಂದ ಅಂಥ ಅನ್ನವನ್ನು ತಗೊಂಬ. ಆ ಅನ್ನ ಹೇಗಿರಬೇಕು? ಸುಪಕ್ವಂ ರಸಯುತಂ, ರಸನಾಗಿರಬೇಕು. ಅದನ್ನೇ ಕೃಷ್ಣ ಪರಮಾತ್ಮ ಹೇಳೋದು. ಊಟ ಮಾಡಬೇಕು ಅಂತಂದಾಗ ಏನಿರಬೇಕು? ಅನ್ನದಲ್ಲಿ ರಸ ಇರಬೇಕು. ರಸ ಇಲ್ಲ ಅಂದ್ರೆ ಕೂತಂ ಪರಿವಿಷಿತಂ ಮಮ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಅತ್ಯಂತ ತಂಗಳನ್ನವನ್ನ ನಿಷ್ಠ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅಂಥ ಅನ್ನವನ್ನು ತರಬೇಡ ಅಂದ. ಶುದ್ಧವಾದವಚನಂ ರಮ್ಯಂ ಪುತ್ರೇಣ ನೀಯ ಭಾವಿನಿ ಕ್ಷೀರಾನ್ನಂ ಸುವರ್ಣ ಪಾತ್ರಸ್ಥಂ. ಏನ್ ಕೇಳಿದ್ರೆ ಕೊಡ್ತೇನೆ ಅಂತ ಬಂಗಾರದ ಪಾತ್ರೆಯಲ್ಲಿ ಕ್ಷೀರಾನ್ನವನ್ನ, ಹಾಲುವನ್ನವನ್ನ ಕಳಿಸಿಕೊಂಡು ಬಂದಿದ್ದಾಳೆ. ಅದೋ 1 ರೂಪಾಯಿ ಕೊಟ್ಲು, ನಿಮ್ಮ ಮಗು ತಿನ್ಸಮ್ಮ ಅಂತ. ಸಂದೃಷ್ಟ ಸುವರ್ಣ ಪಾತ್ರಸ್ಥಂ ಮಾನುಷಾನ್ನ ಭುಕ್ತವಾನ್. ಅವನು ಚತುರ್ಮುಖ ಬ್ರಹ್ಮ ಅಳೋದು ಪ್ರಾರಂಭ ಮಾಡಿದ. ನಾನಿವತ್ತು ಮಾನುಷಾನ್ನವನ್ನು ಸ್ವೀಕಾರ ಮಾಡಿದವನ್ನಲ್ಲ, ಧರ್ಮದೇವಿಯಾಷ್ಟ ಭೂಮಿ. ಅಳೋದಕ್ಕೆ ಪ್ರಾರಂಭ ಮಾಡೇ ಬಿಟ್ಟ. ಓ ಅಂತ ಇದ್ದಾನೆ. ಯಾಕೋ ಅಳತಿಯಿಂದ ದೇವರು, ನಾನು ಯಾವತ್ತು ಮಾನುಷಾನ್ನವನ್ನು ತಿಂದಿಲ್ಲ ಸ್ವಾಮಿ ಎಂದ. ಅದರಲ್ಲೂ ನೀನ್ ತಿಂದೆ ನಾನೇನ್ ತಿನ್ಲಿ ಅಂತ ಅಲ್ಲಿ ಭಗವಂತನ ನಿವೇದ್ಯ ಮಾಡದೆ ಇವನೇನ್ ತಿಂತಾನೆ? ಚತುರ್ಮುಖ ಬ್ರಹ್ಮ. ಮನುಷ್ಯಾನ್ನ ಹಾಗಾದ್ರೆ ನಾವು ಕೊಡ್ತಾ ಇರೋ ತಗೋತಾರ ಇಲ್ವಾ ಅಂದ್ರೆ, ಕಪಿಲಾತ್ಮಕ ದಿವ್ಯೇನ ಚಕ್ಷುಷ ಪಶ್ಯತಿ. ನರಸಿಂಹಾತ್ಮಕ ಆಘ್ರಾಣ ಮಾಡ್ತಕ್ಕಂಥವನಾಗುತ್ತಾನೆ. ನರಸಿಂಹದೇವರು ಆಘ್ರಾಣ ಮಾಡುವವನು. ಶುದ್ಧವಾದ ರಸವನ್ನ, ತಾನು ರಸವನ್ನ ಸ್ವೀಕಾರ ಮಾಡ್ತಾನೆ. ಆ ರಸ ತಗೊಂಡಿದ್ದಾನಿಲ್ಲ ತೋರಿಸು ಅಂದ್ರೆ ತೋರ್ಸಕ್ಕಾಗತ್ತಾ? ಅದರಲ್ಲಿರ್ತಕ್ಕಂತಹ ಸ್ವಾಖ್ಯರಸ. ಸ್ವಾಖ್ಯರಸ ಅಂದ್ರೇನು? ಅನ್ನದಲ್ಲಿರ್ತಕ್ಕಂತಹ ತನ್ನ ರೂಪವನ್ನು ತಾನೇ ಸ್ವೀಕಾರ ಮಾಡಿದ ಅಂತ ಅಲ್ಲಿಗೆ. ಸ್ಥೂಲವಾದ ರಸವನ್ನ ಮನುಷ್ಯರಿಗೆ ಬಿಟ್ಟ. ಯಾಕೆ? ನಾವು ಸ್ಥೂಲವಾದ ರಸದಿಂದಲೇ ಬದುಕುವವರಾದ್ದರಿಂದ ನಮಗದನ್ನು ಬಿಟ್ಟ. ಅದರಿಂದ ಬ್ರಹ್ಮದೇವರು ಯಾವತ್ತಿಗೂ ಮಾನುಷಾನ್ನವನ್ನು ತಿಂದವರಲ್ಲವಾದ್ದರಿಂದ ಬೇಡ ಅಂತು. ರುದಂತಂ ಆತ್ಮಜಂ ದೃಷ್ಟ ವಿನಿಂದ್ಯ ಪ್ರತಿತಾಡ್ಯಚ ಅಂದ ಧರ್ಮದೇವಿ. ಭಗವಂತ ಅಂತಾನೆ, ಹೇ ದರಿದ್ರ, ದುರಾಚಾರ, ಕಂದಮೂಲ ಫಲಾಶನ. ಯಾವತ್ತಾದ್ರೂ ತಿಂದಿದೆಯೇನೋ ಇದನ್ನ? ಬಂಗಾರದ ಪಾತ್ರೆ ಅನ್ನನ ಯಾವಾಗ ನೋಡಿದ್ರು ಕಂದಮೂಲ, ಅದ್ಯಾವುದು ಶಾವೆಗಡ್ಡಿ, ಗೆಣಸಿನ ಗಡ್ಡಿ, ವ್ರತ ಬಂತಲ್ಲ ಇನ್ನು ಚಾತುರ್ಮಾಸ್ಯ, ಅದೇ ತಿಂದು 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 ಅಭ್ಯಾಸ ನಿನಗೆ. ಅದರ ದುರಾಚಾರಿ ನೀನು. ಇನ್ನಿಂದ ಇದಕ್ಕಿಂತ ಏನು ಪ್ರಯೋಜನ ಇಲ್ಲ. ಕಥನ್ನು ಭೋಕ್ಷತೆ ಮೃಷ್ಟಂ ಕ್ಷೀರಾನ್ನಂ ರಾಜನಿರ್ಮಿತಂ ಕದಾಪಿ ರೋದನಂ ಮಾತಃ ಕಿಂ ಕರಿಷ್ಯಾಮಿ ಭೂಮಿಪೇ. ಅವಳಗಂದ, ನೋಡು ಈ ಕೂಸಿ ಯಾವಾಗ ನೋಡಿದ್ರು ಅಳ್ತಿರತ್ತೆ. ಬಂಗಾರದ ಪಾತ್ರೆ ಯಾರೋ ಕೊಡು, ಅದನ್ನು ಕೊಡು, ಏನು ಕೊಡು, ಯಾವಾಗ ನೋಡಿದ್ರು ಅಳ್ತಿರತ್ತೆ. ಇಂಥವ್ನು ಕಟ್ಕೊಂಡು ಏನು ಮಾಡಬೇಕು ಅಂತ ಅವರೆದುರುಗಡೆ ಬೈತಾ ಇದ್ದಾನೆ ಸ್ವಾಮಿ. ಇಟಿತಂ ಭರ್ತ ಇತ್ತು, ಆ ಹೊಡೆದೇ ಬಿಟ್ಟ ಆ ಕೂಸಿಗೆ. ಸ್ವಯಂ ಭುಕ್ವಾನ್ ಅನ್ನಮುತ್ತಮಂ, ನಾನೇ ತಿಂದ್ಬಿಡ್ತೀನಿ ಇಂದ. ನಾನು ತಿಂದ್ರೆ ಎಲ್ಲಾರು ತಿಂದಂಗೆ ಎಂದ. ನನಗೇನು ದೋಷ ಇಲ್ಲ. ಅದರಿಂದ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ. ಮಮೋದರಕತಂ ಚಾನ್ನಂ ಪುತ್ರಸ್ಯ ಹಿತ ಕಾರಣಂ. ನಾನು ಊಟ ಮಾಡಿದ್ರೆ ಮಕ್ಕಳಿಗೂ ಹಿತವಾಗುತ್ತೆ, ಆದ್ದರಿಂದ ನಾನೇ ಸ್ವೀಕಾರ ಮಾಡ್ತೇನೆ. ಇತ್ಯುಕ್ತ್ವಾ ಭೋಜನಂ ಚಕ್ರೇ ಧರ್ಮದೇವಿ ನೃಪೋತ್ತಮ ಕ್ಷೀರಾನ್ನಂ ಭೋಜನಂ ಕೃತ್ವ ಸ್ವಸ್ಥಚಿತ್ತಾ ಅಭವತ್ತದಾ. ಆಗ ಧರಣಿ ದೇವಿ ಮತ್ತೆ ಬಂದು ಕೇಳಿದ್ಲು, ಮಾ ಎಲ್ಲ ತೃಪ್ತಿ ಆಯ್ತಾ? ಮಗನ್ಗೆ ಎದ್ದು ಕೊಟ್ರೆ ನೀನೇ ಗುಳು ಸ್ವಾಹ ಮಾಡ್ಬಿಟ್ಟಿ, ಇಲ್ಲ ಇನ್ನೇನೆಲ್ಲ ಆಯ್ತು, ಇನ್ನೇನಾದರೂ ಸತ್ಯಂ ವದ, ಶಾಸ್ತ್ರವನ್ನ ಹೇಳು. ಅವನಂದ, ಸತ್ಯಂ ವದಾಮಿ ಶುಶ್ರೋಣಿ ತಾಂಬೂಲಂ ದೇಹಿ ಮೇಂಗನೆ, ತಾಂಬೂಲ ಕೊಡು. ಏನು ಒಂದಾದ್ಮೇಲೆ ಕೇಳ್ತಾನೆ ಇದ್ದಾನೆ ಸ್ವಾಮಿ. ಆದ್ರಿಂದ ಇತ್ಯುಕ್ತ್ವಾ ಭರಣಿ ದೇವಿ ಧರ್ಮದೇವಿಯಾ ಪುಲಿಂದಯ ಏಲಾಲವಂಗ ಕರ್ಪೂರ ನಾಗವಲ್ನೇತಲೈರ್ಗುತಂ ತಾಂಬೂಲಂ ಅರ್ಪಯಾಮಾಸ ಪುಲಿಂದಾಯೈ ಪತಿವ್ರತ. ಒಳ್ಳೆ ಏಲಕ್ಕಿ ಲವಂಗ ಹಾಕಿದ ಒಳ್ಳೆ ಸುಗಂಧೋಪಿತವಾಗಿರ್ತಕ್ಕಂಥ ತಾಂಬೂಲವನ್ನು ಸಮರ್ಪಣೆ ಮಾಡ್ತಾ ಇದ್ದಾಳೆ. ಸಾ ಪೂರ್ವಾಭಿಮುಖಿ ಭೂತ್ವ, ಪೂರ್ವ ದಿಕ್ಕಿಗೆ ತಿರುಗಿ ತಾಂಬೂಲವನ್ನು ತಿಂದಳು. ಪುತ್ರಮಂಕೇಶಾಗಿದ್ದ ಪುರತೋ ಗುಲ್ಮಮಾಸ್ಥಾಯ ಪಾದಾವಾಸ್ತೀರಿ ಸುಸ್ಥಿತ. ಪೂರ್ವ ದಿಕ್ಕಿಗೆ ತಿರುಗಿ ಶಾಸ್ತ್ರವನ್ನು ಹೇಳಬೇಕಾದ್ರಿಂದ ಸಿದ್ಧ ಮಾಡಿಕೊಂಡ್ಲು ಎಲ್ಲ. ನೀನು ಒಳ್ಳೆ ದಿಕ್ಕಿಗೆ ಕೂತ್ಕೋ ಅಂದ್ಲು. ಪಾದಾವಾಕ್ಷೀರ ಸುಸ್ಥಿತ ಏವಂ ರೂಪಂ ಗತಂ ಕೃಷ್ಣಂ ಶ್ರೀನಿವಾಸಂ ಸುರೋತ್ತಮ ದೃಷ್ಟಕಾಮಸ್ವಾಯಾತ ವೈಖರಿ ಪ್ರಾಕೃತೋಚಿತ. ಇಂಥ ಅದ್ಭುತವಾದ ರೂಪವನ್ನ ರುದ್ರದೇವರನ್ನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾಭನು ಈ ಜಗತ್ತರೆಯದೆ ಅಂತ ಆ ಸ್ತ್ರೀ ರೂಪವನ್ನು ನೋಡಿದ್ವಿ. ಈ ಸ್ತ್ರೀ ರೂಪ, ಇಂಥ ಸ್ತ್ರೀ ರೂಪ ಎಲ್ಲೂ ನೋಡಿರಲಿಲ್ಲ ಅಂತ ದೇವತೆಗಳೆಲ್ಲ ಆಕಾಶ ಮಾರ್ಗದಲ್ಲಿ ಬಂದು ನೋಡ್ತಾ ಇದ್ದಾರೆ ಭಗವಂತನ ರೂಪವನ್ನ. ಸದಾ ರಾಷ್ಟ್ರದ ಪುತ್ರಾಷ್ಟ ಶ್ರೀಮಾನಗಣ ಸದಾ, ಇಂದ್ರದೇವರಿಂದ ಕೂಡಿಕೊಂಡು ಎಲ್ಲಾ ಭಾರ್ಯಾ ಸಮೇತರಾಗಿ ಕುಟುಂಬ ಸಮೇತರಾಗಿ ಬಂದುಬಿಟ್ಟಿದ್ದಾರೆ ಶೋ ನೋಡೋದಕ್ಕೆ. ಏನ್ ಮಾಡ್ತಾ ಇದ್ದಾನೆ ಸ್ವಾಮಿ?
ಕಿಂ ತಯಾ ಸುಕೃತಂ ರಾಜ್ಞಾ ಕೃತಂ ಪೂರ್ವಮಿಗೆ ಅಧುನಾ ಲಕ್ಷ್ಮೀ ಸಹಾಯೋ ಭಗವಾನ್ ಕ್ರೀಡತೆ ಪ್ರಾಕೃತೋ ಯಥಾ. ಇಲ್ಲಿಗೆ ಯಾವ 8ನೇ ಅಧ್ಯಾಯವನ್ನು ಮುಗಿಸ್ತಕ್ಕಂಥವರಾಗಿ ಮುಂದೆ ಹೇಳ್ತಾ ಇದ್ದಾರೆ. ಭೋಜನವಾಗಿದೆ, ಭೋಜನ ಆಯಿತು, ತಾಂಬೂಲ ಆಯಿತು, ಎಲ್ಲ ಆಯಿತು. ಕುಲದೇವರ ಪೂಜೆಯನ್ನು ಮಾಡುವಂತಂದ, ಅದನ್ನು ಮಾಡಿದ್ರು ಪಾಪ. ಆಮೇಲೆ ನಾನು ಈಗ ಧ್ಯಾನ ಮಾಡ್ತೇನೆ ಎಂದ ಭಗವಂತ. ಯಾರನ್ನು ಧ್ಯಾನ ಮಾಡಬೇಕು? ಆದೋ ನಾರಾಯಣಂ ಧ್ಯಾತ್ವಾ ಪಶ್ಚಾ ಲಕ್ಷ್ಮೀ ಪಿತಾಮಹಂ. ಮತ್ತು ತಾರತಮ್ಯ, ಮೊದಲು ನಾರಾಯಣನನ್ನ, ಆಮೇಲೆ ಲಕ್ಷ್ಮೀ ದೇವಿಯರನ್ನ, ಪಿತಾಮಹನಾದ ಬ್ರಹ್ಮದೇವರನ್ನ, ಸರಸ್ವತಿಯನ್ನ, ಉಮಾಕಾಂತನನ್ನ, ಇಂದ್ರನನ್ನ, ಶಚಿ, ಅಗ್ನಿ, ಯಮ ಮೊದಲಾದ ದಿಕ್ಪಾಲಕ ದೇವತೆಗಳನ್ನೆಲ್ಲ ಸ್ಮರಣೆ ಮಾಡಿಬಿಟ್ಟ. ನೋಡು, ಯಾವುದೇ ಒಂದು ಶಾಸ್ತ್ರ ಹೇಳಬೇಕು ಅಂತಾದರೆ, ದುಃಖ ಸಾಂತ್ವನವಾಗಬೇಕು ಅಂತಾದರೆ ದೇವತಾ ಸ್ಮರಣೆ ಅಷ್ಟೇ ಅಲ್ಲ, ತೀರ್ಥಕ್ಷೇತ್ರಗಳಲ್ಲಿರ್ತಕ್ಕಂತಹ ದೇವತಾ ಸ್ಮರಣೆಯನ್ನು ಮಾಡಬೇಕು ಅಂತ ಎಲ್ಲಾ ಭಾರತ ಆಚೇತು ಹಿಮಾಚಲ ಪರ್ಯಂತರವಾಗಿ ವ್ಯಾಪಿಸಿರತಕ್ಕಂತಹ ತೀರ್ಥಕ್ಷೇತ್ರ ಅಧೀಶರಾದ ಭಗವದ್ ರೂಪಗಳನ್ನ ಹೇಳ್ತಾ ಹೋಗ್ತಾ ಇದ್ದಾನೆ. ಪ್ರಾರಂಭ ಮಾಡಿದ. ಕಾಶೀಶಂ ವಿಶ್ವನಾಥಂಚ, ಮೊಟ್ಟ ಮೊದಲು ತಗೊಂಡಿದ್ದೆ ಕಾಶಿ. ಕಾಶಿಯಲ್ಲಿರ್ತಕ್ಕಂಥ ವಿಶ್ವನಾಥ. ಬಿಂದು ಮಾಧವಮೇವಚ, ಬಿಂದು ಮಾಧವನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ವಿಷ್ಣುಪಾದಂ ಪ್ರಯಾಗಂಚ ಗೋದಾತೀರ ನಿವಾಸಿನಂ ನಾರಸಿಂಹಂ ಜಗನ್ನಾಥಂ ಪಾಂಡುರಂಗಂ ಮಹಾಬಲಂ. ನರಸಿಂಹನನ್ನ, ಜಗನ್ನಾಥ, ಪುರಿ ಜಗನ್ನಾಥನನ್ನ, ಪಾಂಡುರಂಗ, ಯಾದ ಪಂಢರಪುರದ ಪಾಂಡುರಂಗ, ಪಂಪಾಧ್ಯಕ್ಷಂ ವಿರೂಪಾಕ್ಷಂ ಯೋ ಹೇಮಗಿರಿ ಸೀಮಾಯಾಂ ರಾಜತೆ ರಾಜಶೇಖರ. ಹಂಪೆ, ಬಳ್ಳಾರಿಯಲ್ಲಿರ್ತಕ್ಕಂಥ ಹಂಪೆ ಯಾವ ವಿರೂಪಾಕ್ಷರನ್ನು ಸ್ಮರಣೆ ಮಾಡತಕ್ಕಂಥವರಾಗಿದ್ದಾರೆ. ಶ್ರೀಶೈಲಂ ಪುಣ್ಯಕಾನನಂ, ಶ್ರೀಶೈಲ ಕ್ಷೇತ್ರದ ಹಂಪೆ ಶ್ರೀಶೈಲ ಎಲ್ಲ ಒಂದೇ ಬೆಲ್ಟ್ ಅದು. ಅದರಿಂದ ಶ್ರೀಶೈಲ ಕ್ಷೇತ್ರದ ಒಂದು ಮಲ್ಲಿಕಾರ್ಜುನನ ಸ್ಮರಣೆ ಮಾಡತಕ್ಕಂಥವನಾಗಿದ್ದಾನೆ. ಶ್ರೀ ವೆಂಕಟಗಿರೀಶಂಚ ಕಾಲಹಸ್ತೀಶ್ವರಂ ಹರಂ. ಅದಕ್ಕೆ ನಮ್ಮ ವದರಾಜ ಪ್ರಭುಗಳು ಕೂಡ ಹಂಪೆಯಲ್ಲಿ ನವವೃಂದಾವನ ದರ್ಶನ ಮಾಡಿಕೊಂಡು ತಿರುಪತಿಗೆ ಹೋದ್ರು ಅಂತ. ತಿರುಪತಿಯ ದರ್ಶನ ಮಾಡಿಕೊಂಡು ಹಂಪೆಗೆ ಬಂದರು. ಒಟ್ಟಿನಲ್ಲಿ ಆ ಒಂದು ರೂಟ್ನಲ್ಲೇ ಬರತಕ್ಕಂಥದ್ದು ಎಲ್ಲ. ಅದಕ್ಕೆ ಶ್ರೀಶೈಲ ಯಾವ ಮಲ್ಲಿಕಾರ್ಜುನನನ್ನ, ವೆಂಕಟಗಿರೀಶನನ್ನ ನೋಡಿ. ಇಲ್ಲಿ ವೆಂಕಟೇಶ್ವರ ಸ್ಮರಣೆ ಮಾಡಿದ್ರು. ವೆಂಕಟೇಶ್ವರ ಎಲ್ಲಿದ್ದ? ವೆಂಕಟೇಶ್ವರ ಬಂದಿದ್ದೇ ಇಲ್ಲಿ ಬಂದಿದ್ದಾನಾಗ್ಲೇ. ಆದರೆ ಇಲ್ಲಿ ವೆಂಕಟಗಿರೀಶಂ, ವೆಂಕಟಗಿರಿಗೆ ಒಡೆಯನಾಗಿರ್ತಕ್ಕಂತಹ ಶ್ರೀನಿವಾಸನ ಸ್ತೋತ್ರ ಮಾಡಿದಳು. ಆ ಶ್ರೀನಿವಾಸ ಯಾರು? ಕಾಲಹಸ್ತೀಶ್ವರಂ ಹರಂ. ಕಾಲಹಸ್ತಿಯಲ್ಲಿರ್ತಕ್ಕಂತಹ ರುದ್ರದೇವರು. ಘಟಿಕಾಚಲ ಸಂಸ್ಥಾನಂ ವೃದ್ಧಾಚಲ ನಿವಾಸಿನಂ. ವೃದ್ಧಾಚಲದಲ್ಲಿರ್ತಕ್ಕಂತಹ ರುದ್ರದೇವರು ಜ್ಞಾನ ನಯನವನ್ನ ವೃದ್ಧಿ ಮಾಡುವಂತಹ ರಾಜರು. ಅಂತಹ ಅದ್ಭುತವಾಗಿರ್ತಕ್ಕಂತಹ ರೂಪ. ವರದಂ ಸರ್ವಲೋಕೇಶಂ ಶ್ರೀರಂಗಂ ಶ್ವೇತರೂಪಿಣಂ. ಕಂಚಿಯ ವರದರಾಜ, ಶ್ರೀರಂಗದಲ್ಲಿರ್ತಕ್ಕಂತಹ ರಂಗನಾಥ. ಕುಂಭಕೋಣಾಲಯಂ ಕೃಷ್ಣಂ ಶಾರ್ಣಪಾಣಿಂ ಮಹೀಪತೆ. ಕುಂಭಕೋಣದಲ್ಲಿರ್ತಕ್ಕಂತಹ ಶಾರ್ಣಪಾಣಿ. ಸೇತುರಾಮಕೃತಂ ರಾಜನ್ ಪದ್ಮನಾಭಂ ಅನಂತರಂ. ಅನಂತ ಪದ್ಮನಾಭನನ್ನ. ಸುಬ್ರಹ್ಮಣ್ಯಂ ಕುಮಾರಾಖ್ಯಂ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂತಹ ಕುಮಾರ. ಮಧುಸೂದನ ಶಂಕರೋ, ಶಂಕರ ಮತ್ತು ನಾರಾಯಣ, ಕ್ರೋಢ ಶಂಕರ ನಾರಾಯಣ, ಆ ಎರಡು ರೂಪವನ್ನೇ. ಚಂದ್ರೇಶ್ವರಂಚ ಗೋಕರ್ಣಂ. ಗೋಕರ್ಣದಲ್ಲಿರ್ತಕ್ಕಂತಹ ರುದ್ರದೇವರು. ತಥಾ ಹರಿಹರಿನ್ ನೃಪ. ಗಂಗಾಂ ಗೋದಾವರೀಂ ಕೃಷ್ಣಾಂ ತುಂಗಭದ್ರಾಂ ಮಲಾಪಹಾಂ ಕಾವೇರೀಂ ಕಪಿಲಾಂ ಕ್ಷೀರಾಂ ಸುವರ್ಣಮುಖಿರೀಂ ತಥಾ ಮೂಕಾಂಬಿಕಾಂ ಭೈರವಂ ಚ ಕೈಲಭೈರವಮೇವ ಚ. ಗಂಗಾ, ಗೋದಾವರಿ, ಕೃಷ್ಣ, ತುಂಗಭದ್ರ, ಕಾವೇರಿ, ಕಪಿಲ, ಸುವರ್ಣಮುಖಿ ಎನ್ನತಕ್ಕಂಥ ಎಲ್ಲ ನದಿಗಳು, ನದ್ಯಭಿಮಾನಿ ದೇವತೆಗಳು. ಕಾಮಾಕ್ಷೀಂಚ ವಿಶಾಲಾಕ್ಷೀಂ ಕಮಲಾಕ್ಷೀಂ ವರಪ್ರದಾಂ ರಮೇ ಕೊಲ್ಹಾಪುರಾಧ್ಯಕ್ಷೇ ಪಾಹಿಮಾಂ ಪರದೇಶಗಾಂ. ಅಮ್ಮನವರನ್ನು ಸ್ಮರಣೆ ಮಾಡಿದಾತಗೆ. ತಸ್ಮಾರ ಭಕ್ತಿಭಾವೇನ ಚೋವಾಚ ಮುದರಂ ವಚಃ ಶೃಣುಮಾತಸ್ವ ವಿಸ್ತಾರಂ ಶಪೇ ಗುಲ್ಪಂ ಸುಪುತ್ರಕಂ. ಈಗ ಸತ್ಯಂ ವದಾಮಿ ಶುಶ್ರೋಣಿ ತಾಂಬೂಲಂ ದೇಹಿಮೇಂಗನೆ. ಆಯ್ತು, ಇಷ್ಟ ಸ್ಮರಣೆ ಮಾಡೋದ್ನಲ್ಲ, ಸ್ವಲ್ಪ ಸಂಕಟ ಆಗ್ತಾ ಇದೆ, ಹಸುವಾಗ್ತಾ ಇದೆ, ತಾಂಬೂಲ ಕೊಡು ಇನ್ನೊಂದು ಅಂತ. ಅಲ್ಲ, ಇವರು ಯಾವಾಗ ಹೇಳ್ತಾಳೆ ಅಂತ ಕಾಯ್ತಾ ಇದ್ದಾನೆ ಪಾಪ. ಆ ಧರಣಿ ದೇವಿ ಮತ್ತೆ ಕೊಟ್ಲು. ಏಲಾಲವಂ ಕರ್ಪೂರ ಜಾತಿ ಪತ್ರಂ ಸಪೂಗಕಂ ನಾಗವಲ್ಲಿ ದಲಯಯುಕ್ತಂ ದೇಹಿಮೇ ಮಂದಗಾಮಿನಿ. ಆಯ್ತು, ಶ್ರೀರಾಶಿಂ ಮುಕ್ತಿಕಾನಂಚ. ತಾಂಬೂಲ ಕೊಟ್ಟಾಯ್ತು, ಇನ್ನೊಂದ್ಸರಿ ಮರುದ್ಭಾಗಣ ಕೊಡೋದು. ಇದನ್ನು ಮುಗಿಸಂಗ್ ಕಾಣಲೇ ಇಲ್ಲ ಭಗವಂತ. ಆದ್ದರಿಂದ ಸತ್ಯಂ ವದ ಮಹಾಪ್ರಾಜ್ಞೆ ತ್ರಿರಾಶಿ ಮುಕ್ತಿಕಾನಂತು ಶೂರ್ಪಪೂರ್ಣಮಿದಂ ಶುಭಂ ಇದು ತಸ್ಯ ಅವಶ್ರುತ್ವಾ ದುಷ್ಟೋ ಭಾಗೀರಥೀ ಪಿತಾ ಹಸ್ತೆ ಧೃತ್ವಾ ವರಾಗಷ್ಟಿಂ ಪ್ರಿಯಾಯ ಪ್ರೀತಿಕಾರಣಂ ವದಾಮಿ ಶೃಣು ಭದ್ರಾಣಿ ದುಹಿತುಸ್ತೆ ಅಂಗಶೋಷಣಂ. ಈಗ ಹೇಳ್ತೇನೆ ಕೇಳು, ನಿನ್ನ ಮಗಳಿಗೆ ಏನಾಗಿದೆ ಗೊತ್ತಾ? ಆಗತಃ ಪುರುಷೇಣಾಪಿ ಮನ್ಮಥಾಕೃತಿನಾ ಶುಭ. ಸ್ವಲ್ಪ ದಿನದ ಹಿಂದೆ ಮನ್ಮಥಾಕೃತಿಯಿಂದ ಕೂಡಿರ್ತಕ್ಕಂತಹ ಒಳ್ಳೆ ಮಂಗಳ ಸ್ವರೂಪನಾಗಿರತಕ್ಕಂತಹ ಒಬ್ಬ ಕಿರಾತ ವೇಷಧಾರಿಯನ್ನು ನುಡಿದ್ದಾಳೆ. ಸವಿಸ್ತರಾತ್ ರಾಜಪುತ್ರಿ ಪ್ರಭದಾಮಿ ನಿಬೋಧಕತ್. ಹೇಳ್ತೇನೆ ಕೇಳು. ಕ್ವಾಸ್ತೆ ಕಿರಾತರೂಪಿ ಅವಳಂದ್ಲು ಧರಣಿ ದೇವಿ. ಯಾರೋ ಅವನು ಕಿರಾತರೂಪಿ ವೇಷಧಾರಣ ಮಾಡಿದವನು. ಅವಳಂತಾಳೆ, ವೈಕುಂಠಸ್ಥೋ ಹರಿ ಸಾಕ್ಷಾತ್ ವರ್ತತೆ ವೆಂಕಟಾಚಲೆ
ವೈಕುಂಠವನ್ನ ಬಿಟ್ಟು ಬಂದಿರತಕ್ಕಂತಹ ಸಾಕ್ಷಾತ್ ನಾರಾಯಣನೇ ಆ ಕಿರಾತ ರೂಪಿಯಾಗಿರ್ತಕ್ಕಂತಹ ಭಗವಂತ. ಅವನ ಹೆಸರೇನು ಗೊತ್ತಾ? ಶ್ರೀನಿವಾಸೇತ ವಿಖ್ಯಾತೋ ವಿದ್ಯಾವಾನ್ ಧನವಾನ್ ಬಲಿ. ಒಳ್ಳೆ ವಿದ್ಯಾವಂತ ಅವನು, ಧನವಂತ, ಲಕ್ಷ್ಮೀಪತಿ. ಅವನಿಗೇನ ಧನ ಕಡಿಮೆ. ಪುತ್ರಾದವರ ಆರೋಹೆ ಹತೋಗೆಸ್ತ ಹಯೋತ್ತಮ ಆರಾಮಾದ್ವಾರ ನಿಕಟೆ ಪತಿತ ಪೃಚ್ಛತತ್ಸಖಿ ಗೌರವಂ ರಾಜಪುತ್ರಾಸ್ತು ಕ್ಷಮಿತಂ ಪುರುಷೇಣ ತತ್ ಸತ್ಯಂ ವಿದ್ಯವಚೋ ಮೇದ್ಯ ದತ್ತಾ ಚೇತ್ ಸುಖಮೇಷ್ಯತಿ ಅದತ್ವಾ ದುಃಖಮಾಪ್ನೋಷಿ ನಮೇವಾಣಿ ಸಾ ಭವೇ. ಸತ್ಯವನ್ನು ಹೇಳ್ತಾ ಇದ್ದೇನೆ, ನಿನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು, ಇಲ್ಲದೆ ಹೋದರೆ ನೀನು ದುಃಖಕ್ಕೆ ಈಡಾಗ್ತಕ್ಕಂಥವಳಾಗ್ತೀಯ. ಅದ್ದೇವ ದಿನ ಮಾತ್ರೇಣ ಮರುಷ್ಯತೆ ನ ಸಂಶಯ ಅಮಂಗಲವಚ ಶ್ರುತ್ವ ಕಿಂಚಿತ್ ದುಃಖ ಸಮಾಕುಲ. ಒಂದು ವೇಳೆ ನೀನೇನಾದರೂ ನಿನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡದೇ ಹೋದರೆ ಇನ್ನು 2 ದಿನಗಳಲ್ಲೇ ನಿನ್ನ ಮಗಳು ಸಾವಾಗತ್ತೆ, ಕಟ್ಟಿಟ್ಟ ಬುದ್ಧಿ ಅಂತ. ಸ್ವಲ್ಪ ನಿಷ್ಠುರವಾದ ಮಾತುಗಳನ್ನು ಆಡ್ತಾ, ಇನ್ನು ಮುಂಚೆನೆ ಹೇಳಿದ್ನಲ್ಲ, ಸ್ವಲ್ಪ ನನ್ನ ಮಾತು ನಿಷ್ಠುರ ಕಠಿಣ ಅಂತ ಹೇಳಿದ್ದ. ಅವಳಿಗೆ ಸ್ವಲ್ಪ ದುಃಖ ಆಯ್ತು. ಅಲ್ಲ, ಎಂತ ಮಾತನಾಡ್ತಾನಲ್ಲ, ನಾನು ಜ್ಯೋತಿಷ್ಯ ಹೇಳಿಸ್ಬೇಕು ಕಲಿಸಿದ್ರೆ ಇವತ್ತು ಸಾಯ್ತಾರೆ, ನಾಳೆ ಸಾಯ್ತಾರೆ, ಬರೀ ಅಮಂಗಲ ವಚನವನ್ನೇ ಮಾಡ್ತಾ ಇದ್ದಾನಲ್ಲ ಅಂತ ಪಾಪ ಮನಸ್ಸಿಗೆ ಖೇದ ಆಯ್ತು ಅವಳಿಗೆ. ನಾ ಸತ್ಯಂ ವಚನಂ ದೇವಿ ಮಯೋಕ್ತಂ ಪೂರ್ವಮೇ ವಚತ್. ಅಳಬೇಡ, ನಾನು ಹಿಂದೆನೇ ಹೇಳಿದ್ದೀನಿ, ನಿಷ್ಠುರವಾಗಿ ಮಾತನಾಡ್ತೇನೆ ಅಂತ ಹೇಳಿದ್ದೇನೆ. ಭೀತ್ವಾದ ದ್ವಚನಾತ್ ರಾಜ್ಞಿ ಬೃಹತಿ ವಾಕ್ಯಮಬ್ರವಿ. ಅವಳು ಅಳ್ತಾ ಇದ್ದಾಳೆ. ಅಯಾಚಿತಾಮಯ ಕನ್ಯಾ ಕಥಂ ಧ್ಯೇಯ ಭವಿಷ್ಯತಿ ಇದು ಚಿಂತಾಪರ ರಾಜ್ಞಿ ಧರ್ಮದೇವಿ ವಚೋಬ್ರವಿ. ಅವಳಂದ್ಲು, ಅಳ್ತಾ ಇರೋದು ಆ ಕಾರಣಕ್ಕಲ್ಲ, ಆ ಕಿರಾತ ವೇಷಧಾರಿ ಯಾರೋ, ಅವರ ಅಪ್ಪ ಯಾರೋ, ಅಮ್ಮ ಯಾರೋ, ಕುಲ ಏನೋ, ಗೋತ್ರ ಏನು, ಏನೋ ಗೊತ್ತಿಲ್ಲ. ಅಯಾಚಿತಾವರ ಕನ್ಯಾ, ಯಾರು ಮನೆಗೆ ಕೇಳಿಕೊಂಡು ಬರದೇನೆ ಅದು ಹೇಗೆ ಕೊಡೋದು ಅಂತ ಮನಸ್ಸಿಗೆ ಮುಜುಗರ ಆಗ್ತಾ ಇದೆ ಅಷ್ಟೇ, ಇನ್ನು ಬಿಟ್ರೆ ಏನು ದುಃಖ ಇಲ್ಲ ಅಂದ್ಲು. ಹೌದಂದ, ಅಷ್ಟೇ ತಾನೇ ಅಂದ ಇವನು. ಅದ್ದೇವ ಘಟಿಕಾಂತೆ, ಅದನ್ನು ಹೇಳ್ತೇನೆ ಕೇಳು ಅಂದ. ಇನ್ನು ಸ್ವಲ್ಪ 10 ನಿಮಿಷ ಕಾಯಿ ಅಷ್ಟೇ, ನಾನು ಹಿಂಗ್ ಹೋಗ್ತೀನಿ, ಇನ್ನೊಬ್ರು ಬರ್ತಾರ ಅವಾಗ ಅಂದ. ಯಾರವರು? ಅಬಲಾ ಬಹುವೃದ್ಧಾಚ ಧರ್ಮಾರ್ಥ ಕುಶಲಾಭುವಿ. ವೃದ್ಧಳಾಗಿರ್ತಕ್ಕಂಥ ಒಬ್ಬ ಸ್ತ್ರೀ ಬರ್ತಾಳೆ. ಮಧ್ವಾಕ್ಯ ವಿಶ್ವಸಂತೀತ್ವಂ ರಾಜಾನಂ ಪರಿಬೋಧಯ ತೋಂಡಮಾನಂಚತೆ ಭರ್ತೃ ಭರ್ತಾರಂ ಸಸದೃಢಂ ಸಂಬೋಧ ಸಾಧು ಮಾರ್ಗಂತೂ ಸಮಾಶ್ರಯ ನೃಪಪ್ರಿಗೆ. ಅವಳು ಇನ್ಯಾರು ಅಲ್ಲ, ಬಕುಲ ಮಾಲಿಕೆ ಅಂತ ಅವಳ ಹೆಸರು. ಶ್ರೀನಿವಾಸನ ತಾಯಿ, ಸಾಕು ತಾಯಿ. ಅವಳು ಬಂದು ವಿಶೇಷವಾದ ರೀತಿಯಲ್ಲಿ ಸಂಬಂಧವನ್ನು ಕುದುರಿಸಿಕೊಂಡು ಹೋಗ್ತಾಳೆ. ಏನು ವಿಚಾರ ಮಾಡಬೇಡ, ಯಾವ ರೀತಿಯ ಮನಸ್ಸಿನಲ್ಲಿ ಗೊಂದಲವನ್ನು ಇಟ್ಟುಕೊಳ್ಳಬೇಡ ಅಂತ ಹೇಳ್ತಾ ಇದ್ದಾನೆ. ಶನಿಧೋ ಮಮ ಸಂಕಲ್ಪಂ ಕುರು ಕನ್ಯಾ ನಿಮಿತ್ತಕಂ. ಆದರೆ ನನ್ನ ಎದುರುಗಡೆ ನೀನು ಸಂಕಲ್ಪವನ್ನ ಮಾಡು. ಆ ಶ್ರೀನಿವಾಸನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಸಂಕಲ್ಪ ಮಾಡು. ಏನಕೇನ ಪಿಪಾಗೇನ ಜೀವಿತಾಸ್ಯಾಸುತಾಮ ಸುತಾಂತಸ್ಯೇವ ದಾಸ್ಯಾಮಿ ಗಿರಿಗ ಕೊರವಾಸಿನಃ. ಏನಕೇನ ಪ್ರಕಾರವಾಗಿ ನನ್ನ ಮಗಳು ಬದುಕಬೇಕಷ್ಟೇ, ಅದನ್ನ ಖಂಡಿತವಾಗಿ ಅವನಿಗೇ ಕೊಡ್ತೇನೆ. ಗಿರಿಯಲ್ಲಿ ವಾಸ ಮಾಡ್ಲಿ, ಗುಹೆಯಲ್ಲಿ ವಾಸ ಮಾಡ್ಲಿ, ಆ ಶ್ರೀನಿವಾಸನಿಗೆ ಬೇಟೆಗಾರಂಗೇ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ್ರು. ಏವಂ ಚೇತ್, ಹಾಗಾದರೆ ತೇಷುತ ರಾಜ್ಞಿ ಜೀವಿಷ್ಯತೆ ನ ಸಂಶಯ. ವಿಚಾರ ಮಾಡಬೇಡ, ಸಂಕಲ್ಪ ಮಾಡಿದೆಯೋ ಇಲ್ವೋ, ನಿನ್ನ ಮಗಳು ಖಂಡಿತವಾಗಲೂ ಜೀವಿಸ್ತಾಳೆ. ಪತರ್ಮೇ ವರ್ತತೆ ಯತ್ರ ದೇವೀತ್ವಂ ತತ್ರ ಭಜಾಮ್ಯಹಂ ಇತ್ಯುಕ್ತ್ವಾ ಸಾ ಜಗಾಮಾಶು ನಿಜಂ ಧಾಮ ಭೃಜಾಂಗನ. ಆಯ್ತು, ನನ್ನ ಕೆಲಸ ಬಂದ ಕೆಲಸ ಆಯ್ತು, ನನ್ನ ಗಂಡ ಎಲ್ಲಿದ್ದಾನೆ ಅಲ್ಲಿಗೆ ಹೋಗ್ತೇನೆ ಅಂತ. ಸಮರಿ ಸಮರಿ ಕುಂಜ ಸುಮರಿ ರಂಚಿತ ಬದರಿ ವದದರೆ ಕಿಂ ಕಿಂ ಮಧರೆ ಕುರುತೇನ ಸಾ. ಬದರಿ ನಾರಾಯಣಕ್ಕೆ ಹೋಗ್ತೀನಿ ಅಂತ ಹೊಟೋಲ್. ಸ್ಥಾಪಿತಾಂ ಭಾಡಮಿತ್ಯುಕ್ತ ನೃಜಗಾಮ ಪ್ರಾರ್ಥಿ ಕಕ್ಷೇ ಬದ್ವಾಸುತಂ ರಾಜನ್ ಸ್ವರ್ಣಶೂರ್ಪಂ ಸಗೋಲ್ಮಕಂ ಜಗಾಮೂತ್ರಮಭ್ಯೇತ್ಯ ಪುಲಿಂದ್ಯಾಂ ಸಲೇಶ್ವರ. ಎಲ್ಲ ಟೊಂಕದಲ್ಲಿ ಮಗನ್ ಕಟ್ಕೊಂಡ್ಲು, ಮರದ್ಬಾಣ ತಗೊಂಡಿದ್ಲಿಲ್ಲ, 2 ಅದನ್ನ ಬೇರೆ ಕಟ್ಕೊಂಡ್ಲು, ಎಲ್ಲ ಹೊಟ್ಟೆ ಕಟ್ಕೊಂಡು ಹೊರಟು. ಪುಲಿಂದಿನ್ಯಾಗತಾಯಾಂತೂ ಧರಣಿ ಭಾಷ್ಪಲೋಚನ ಪುತ್ರಿ ನಿಕೇತನಂ ಪ್ರಾಪ್ಯ ರುದಂತಿ ಭೃಷ ದುಃಖಿತ. ಪಾಪ ರೋದನ ಮಾಡಿಕೊಂಡು ಮಗಳ ಗೃಹಕ್ಕೆ ಹೋಗ್ತಾ ಇದ್ದಾಳೆ. ಪದ್ಮಾವತಿಯ ರೂಮಿಗೆ ಹೋದ್ಲು. ಅಲ್ಲಿ ಕೇಳ್ತಾ ಇದ್ದಾಳೆ, ಕಿಂತೆ ಮನೋಗತಂ ಪುತ್ರಿಯಿಂದ ಭವಿಷ್ಯತ್ ಕಿಂಚಮ. ನಿನ್ನ ಮನೋಗತ ಏನಿದೆಯಮ್ಮ, ಈಗಲಾದ್ರೂ ಹೇಳು. ನಚ ಮಾತೃ ಸೌಮಿತ್ರಂ ಪುತ್ರೀಣಾಂ ವಿದ್ಯತೆ ಶುಭೆ. ಹೆಣ್ಣು ಮಕ್ಕಳಿಗೆ ತಾಯಿಯಂತಹ ಮಿತ್ರರು ಯಾರೂ ಇಲ್ಲ, ಗಂಡು ಮಕ್ಕಳಿಗೆ ತಂದೆಯಂತಹ ಮಿತ್ರ ಯಾರೂ ಇಲ್ಲ. ಆದ್ರಿಂದ ನನ್ನ ಮಿತ್ರ ಅಂತ ತಿಳಿದುಕೊಂಡು, ಮಿತ್ವಾಶ್ರಾಯತೆ ಇತಿ ಮಿತ್ರ, ದುಃಖ ಬಂದಾಗ ಅದನ್ನ ರಕ್ಷಣೆ ಮಾಡ್ತಕ್ಕಂಥವನೇ ಮಿತ್ರ. ನನ್ನನ್ನು ಮಿತ್ರ ಅಂತ ತಿಳಿದುಕೊಂಡು ನಿನ್ನ ಮನಸ್ಸಿನಲ್ಲಿ ಹೇಳು ಅಂತ ಹೇಳ್ತಾ ಇದ್ದಾಳೆ. ಕಿಂಚಕಾರ್ಯ ಮಕಾರ್ಯಂಚ ತನ್ನಾಮ ತಕ್ಷಭಾಮಿನಿ ಪೂರಯಾಮಿ ಮನಸ್ಸಂತೆ ಕಿಮೃಥಾ ದೇಹ ಶೋಷಣ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತ ಮನಸ್ಸಿನಲ್ಲಿ ಹೇಳ್ಬಿಡು. ಅಭಾಗ್ಯಾಂ ಮಹಾರಾಜ್ಞಿ ವಿಷಪಾನಂ ಕರೋಮಿ ಚ ಸಾಚ ದುಃಖ ಪರಾಧೀನ ರುದಿತಿ ದುಃಖಿತಾ ಭವತ್. ನೀನು ಒಂದು ವೇಳೆ ಮನಸ್ಸಿನಲ್ಲಿರೋದನ್ನು ಬಿಚ್ಚಿ ಹೇಳದೆ ಹೋದರೆ ವಿಷಪಾನವನ್ನು ಮಾಡಿಬಿಡ್ತೇನೆ. ದುಃಖಿತಾಂ ಜನನಿ ದೃಷ್ಟ. ಆ ತಾಯಿಯನ್ನು ನೋಡಿ ಪದ್ಮಾವತಿ ಅಂತಾಳೆ, ಕಿಂ ವದಿಷ್ಯಾಮಿ ಹೇ ಮಾತಾ ಸೂತಿಕಾ ಸುಖಮಾಗತಂ. ಎಂತ ಮಾತನಾಡ್ತೀಯಮ್ಮ, ತಾಯಿ ಹತ್ರ ಹೇಳ್ಕೊಳ್ಳದೆ ಇರೋಂಥ ಕೆಟ್ಟ ಕೆಲಸ ಏನು ಮಾಡಿಲ್ಲ. ತಾಯಿ ಹತ್ರ ಹೇಳ್ಕೊಳ್ಳದೆ ಇರತಕ್ಕಂತಹ ಗರ್ಭಧಾರಣೆ, ಸೂತಿಕಾ ಸುಖಮಾಗತಂ, ನನ್ನ ಗರ್ಭಧಾರಣೆ ಆಗಿದೆ, ನಾನು ಬಸರಿದ್ದೀನಿ ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಅಷ್ಟು ಪಾಪಿ ಅಲ್ಲ ನಾನು.
ತಾಯಿಗೆ ಮನಸ್ಸಿಗೆ ನೋಯಿಸ್ತಕ್ಕಂಥವಳಲ್ಲ, ಅಂಥದ್ದೇನು ಮಾಡಿಲ್ಲ ಅಂದ್ಲೇಳು. ಅಂಥದ್ದೇನಾದ್ರು ಮಾಡಿದ್ರೆ ತಾಯಿ ಮುಂದೆ ಹೇಳ್ಕೊಳ್ಳಿಲ್ಲ ತಪ್ಪಾಗತ್ತೆ. ಅಂತಹ ದುಷ್ಟ ಕಾರ್ಯ ಏನು ಮಾಡಿಲ್ಲ ಅಂದ್. ಸೂತಿಕಾ ಸುಖಮಾಗತಂ, ಅದನ್ನು ಹೇಳಬೇಕು ಅನ್ಕೊಂಡ್ಯಾ? ಅಥವಾ ಪುತ್ರಲಾಭಂ ವಾ ಪ್ರವದಾಮಿ ನಿಗೂಢನಂ, ಪುತ್ರಲಾಭ ಆಗಿದೆ ನಿಗೂಢವಾದದ್ದು ಅಂತ ಹೇಳದೇ ಇರುವಂತಹ ದುಷ್ಟ ಕೆಲಸ ಏನು ಮಾಡಿಲ್ಲಮ್ಮ. ನಾಕೃತಂ ತಾದೃಶಂ ಕಿಂಚಿತ್, ಅಂಥದ್ದು ಯಾವುದೂ ಮಾಡಿಲ್ಲ ನಾನು. ಕಾಪಿತೋ ಮೇವರೆ ಕಾಂಕ್ಷಾ ಸಂಪ್ರತಿಮಾವತ್ಯ ವಕ್ತುಂ ಶಕ್ನೋಮಿ ನ ಸ್ವಯಂ ತಥಾಪಿ ತತ್ ಪ್ರವಕ್ಷ್ಯಾಮಿ ಮಾತೃತ್ವಾ ಶೃಣುಭಾಮಿನಿ. ಏನಾಗಿದೆ ಅಂತ ಮತ್ತೆ ಹೇಳ್ತೇನೆ ಕೇಳು. ತ್ವಯಾ ಕ್ಲಪ್ತಾ ಕೃತಾ ಮಾತಃ ಪುಷ್ಪಾರಾವಂ ಸಖೀಯುತ, ನೀನು ಹೇಳಿದಂತೆ ಈ ಸರೋವರ ವನಗಳಿಗೆ ವಿಹಾರ ಮಾಡಬೇಕು ಅಂತ ಕನ್ಯೆಯರ ಜೊತೆಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಪುರುಷನನ್ನು ನೋಡಿದೆ. ಎಂಥವನವನು? ಅದ್ಭುತವಾದ ರೂಪ ಲಾವಣ್ಯದಿಂದ ಕೂಡಿರತಕ್ಕಂತಹ ಪುರುಷ. ಅವನನ್ನು ನೆನೆಸಿಕೊಂಡು ನನಗೆ ದುಃಖ, ಅದು ಮೋಹ ಆಗಿದೆ, ಕಾಮಜ್ವರ ಬಂದಿದೆ. ಮಾತಸ್ವರಾಮಿ ತದ್ವಕ್ತ್ರಂ ಪುಂಡರೀಕ ನಿವೇಕ್ಷಣಂ ತಂವಿನಾ ನಹಿ ಜೀವಾಮಿ, ಅವನನ್ನು ಬಿಟ್ಟು ನಾನು ಬದುಕಿರಲಾರೆ. ಚರಿತಂ ತಸ್ಯ ಕೃಷ್ಣಸ್ಯ ಜಾನಂತಿ ಉಪದಾದಯ ಪಾಪಾಲಯಿಷ್ಟ ಮನುಜಾಃ ಪ್ರಭಾವಂ ನ ಹರೇ ಪರಂ ಸತ್ಯಸ್ತರ್ವೋತ್ತಮ ಸಾಕ್ಷಾತ್ ಸ್ವಯಂ ಪುರುಷೋತ್ತಮ. ಅವನು ಬೇರೆ ಯಾರೂ ಅಲ್ಲ, ಶಂಖಚಕ್ರನ ಧಾರಣೆ ಮಾಡಿರ್ತಕ್ಕಂತಹ ಸಾಕ್ಷಾತ್ ನಾರಾಯಣನೇ. ಯಾರ ಚಕ್ರ ಪ್ರಭಾವದಿಂದ ವಾರಣಾಸಿಯೇ ಸುಟ್ಟು ಹೋಗ್ತಕ್ಕಂಥದ್ದಾಯಿತೋ, ಯಾರ ಶಂಖ ಧ್ವನಿಯಿಂದ ಕುರುಕ್ಷೇತ್ರ ನಡಗತಕ್ಕಂತಹದ್ದಾಯಿತೋ, ತದ್ಭಕ್ತ ಲಕ್ಷಣಂ ವಕ್ಷೇ ಶೃಣುಮಾತಸ್ವ ವಿಸ್ತ್ರಂ. ಅದ್ಭುತವಾಗಿರತಕ್ಕಂತಹ ಭಗವಂತ ಏನಿದ್ದಾನೆ ಅವನ ಭಕ್ತರ ಲಕ್ಷಣವನ್ನು ಹೇಳ್ತೇನೆ ಕೇಳು. ವೇದಶಾಸ್ತ್ರ ಪರಾಗೇಚ ಏತ ಧರ್ಮವತೇ ಪರಾಹ ವೇದೋಕ್ತಂ ಕರ್ಮ ಕುರುವಂತಿ ತಾನ್ ಭಕ್ತಾನ್ ವಿಧಿ ವೈಷ್ಣವಾನ್. ವೈಷ್ಣವರೇ ಅವನ ಭಕ್ತರು. ಹೇಗಿರ್ತಾರ ಅವನ ಭಕ್ತರು ಅಂತಾಳೆ. ವೇದಶಾಸ್ತ್ರ ಪರಾಗೇಚ, ವೇದಶಾಸ್ತ್ರವನ್ನ ಪಾರಾಯಣ ಮಾಡತಕ್ಕಂಥವರು. ಧರ್ಮವ್ರತೇ ಪರಾಹ, ಏಕಾದಶ್ಯಾದಿ ಧರ್ಮವ್ರತಗಳಲ್ಲಿ ವಿಶೇಷವಾದ ನಿರತರಾಗಿರ್ತಕ್ಕಂಥವರು. ವೇದೋಕ್ತಂ ಕರ್ಮ ಕುರುವಂತಿ, ವೇದೋಕ್ತದಲ್ಲಿ ಯಾವ ಕರ್ಮಗಳನ್ನು ಹೇಳಿದ್ದಾರೋ ಆ ಕರ್ಮಗಳನ್ನ ಮಾತ್ರ ಮಾಡತಕ್ಕಂಥವರು. ತಾನ್ ಭಕ್ತಾನ್ ವಿಧಿ ವೈಷ್ಣವಾನ್, ಅವರನ್ನ ವೈಷ್ಣವರು ಅಂತ ಕರೀತಾರೆ. ಶಂಖಚಕ್ರಾಂಕಿತಾಗೇಚ ಊರ್ಧ್ವಪುಂಡ್ರಧರಾಷ್ಟಗೆ, ಶಂಖಚಕ್ರಗಳನ್ನು ಧಾರಣೆ ಮಾಡಿದವರು, ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡುವವರು. ಇದನ್ನು ಯಾರು ಹೇಳಿದ್ದಾರೆ? ಮಧ್ವಾಚಾರ್ಯ ಹೇಳಿದರ? ವೇದವ್ಯಾಸರೇ ಹೇಳಿರ್ತಕ್ಕಂಥ ಮಾತು. ವೇದವ್ಯಾಸರೇ ಎಂತ ಇದ್ದಾರೆ? ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡುವವರು, ಶಂಖಚಕ್ರಗಳನ್ನ ಧಾರಣೆ ಮಾಡತಕ್ಕಂಥವರು, ಇವರನ್ನ ವೈಷ್ಣವರು ಅಂತ ಕರೀತಾರೆ. ನಾ ಸತ್ಯಂ ವದತೆ ಏತೋ ಪಿತೃಮಾತೃ ವ್ರತೇ ಸ್ವಾಹ ತದ್ಭಕ್ತ ಲಕ್ಷಣಂ ಚೈತ ತಂವಿನಾ ಕೋನು ಜೀವತಿ ನಂದಿನಿ ವಚನಾಂ ಶುತ್ವ ಸಾನಂದ ವಾಕ್ಯಮಬ್ರವೀತ್. ಇಂತಹ ಭಕ್ತರಿರತಕ್ಕಂತಹ ಆ ಶ್ರೀನಿವಾಸನನ್ನ ಬಿಟ್ಟು ನಾನು ಹೇಗೆ ಬದುಕುವುದಕ್ಕೆ ಸಾಧ್ಯ ಅಮ್ಮ? ಅವನನ್ನೇ ಕೊಟ್ಟು ನನಗೆ ಮದುವೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅವಳಂದು ಸತ್ಯಂ ವದವರಾರೋಹೇ ಭ್ರಮೋಮಾ ಜ್ವರ ಕಾರಣಂ ಸತ್ಯಂ ವದಾಮಿ ಹೇ ಮಾತಃ ದುಷ್ಟ ಇವ ಮಹಾಪ್ರಭು ತದ್ದರ್ಶನಧಿಯಾದೇತ್ಯ ಜಾಗತೆ ದೇಹ ಶೋಷಣಂ. ಹೌದಾ? ಹಾಗಾದ್ರೆ ಇಷ್ಟು ಜ್ವರ ಬರೋದಕ್ಕೇನು ಕಾರಣ? ಅಲ್ಲ, ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯಲ್ಲ ಅಂದವಳು ಪದ್ಮಾವತಿ. ಅಮ್ಮ, ಅವನನ್ನು ನೋಡಿಯೇ ನನಗೆ ಜ್ವರ ಬಂದಿದೆ, ಈ ದೇಹ ಎಲ್ಲ ಶೋಷಿತವಾಗಿರ್ತಕ್ಕಂಥದ್ದಾಗಿದೆ. ಸಾಂತ್ವಯಿತ್ವಾ ಸುತಾಂ ಭದ್ರಾಂ ಭದ್ರಾ ಭವನಮಭ್ಯಗಾತ್ ಪಾಕಾರ್ಥಂ ಪರಮಾನಂದ ಭರಿತಾ ಭಾಗ್ಯ ಸಂಪದ ಪುತ್ರಂಗ ಶೋಷ ಸಂತುಪ್ತಂ ಕೃಚ್ಛ್ರಸಂತಾಪಯುತಂ ಅವದತ್ ಸ್ವಪತಿಂ ಪ್ರಾಪ್ಯ ಪುತ್ರೀ ಕಾಗ ವಿಶೋಷಣೆ. ಆಗ ಧರಣಿದೇವಿ ತನ್ನ ಗಂಡನ ಆಕಾಶರಾಜನ ಹತ್ರ ಹೋಗಿ ಹೇಳ್ತಕ್ಕಂಥವಳಾಗಿದ್ದಾಳೆ. ಸ್ವಾಮಿ, ಹೀಗೆ ಶ್ರೀನಿವಾಸ ಅಂತ ಯಾರೋ ಒಬ್ಬ ಕಿರಾತ ವೇಷಧಾರಿಯನ್ನು ನೋಡಿ ನಿಮ್ಮ ಮಗಳು ಮೋಹಿತಳಾಗಿರ್ತಕ್ಕಂಥವಳಾಗಿದ್ದಾಳೆ. ಏತಸ್ಮಿನ್ನೇವ ಸಮಯೇ ಕನ್ಯಾಶ್ಚ ಬಕುಲಾನ್ವಿತಾ ಅಭಿಷಿಷ್ಟ ಜಗನ್ನಾಥ ಶಂಕರಂ ಬ್ರಾಹ್ಮಣೈ ಸಹ ಅಂತ ಆಕಾಶರಾಜನ ಹತ್ರ ಮಾತನಾಡುವ ಸಂದರ್ಭದಲ್ಲಿಯೇನೆ ಬಕುಲ ಮಾಲಿಕೆ ಶ್ರೀನಿವಾಸ ಹೇಳಿದಂತೆ ಬಂದದು. ಅಲ್ಲಿಗೆ ಬಂದು ಯಾವ ಕಪಿಲ ರುದ್ರದೇವರ ದರ್ಶನ ಮಾಡಿಕೊಂಡು ಕನ್ಯೆಯರ ಜೊತೆಗೆ ಬಂದಿದ್ದಾಳೆ. ಸಂಭಾರಾನ್ ಶಿರಸಾಧೃತ್ವಾ ಬ್ರಾಹ್ಮಣೈ ಸಪರೋಹಿತೈ ರಾಜಧಾನಿಂ ಸಮಾಸಾದ್ಯ ಅಂತರ್ಭವನಮಭಿಗು ಸಮಾಗತಾನ್ ಬಂಧಾನ್ ದುಧಾನ್ ಸರ್ವಾನ್ ಸಂಪೂಜ್ಯ ವಿಧಿಪೂರ್ವಕಂ ಗಂಧಪುಷ್ಪಾಕೃತಾ ದೃಷ್ಟ ವಸ್ತ್ರಾಲಂಕಾರ ದಕ್ಷಿಣೈ ಸಾವಿಭುಕ್ತ್ವಾ ಮಹಾರಾಜ ಧರಣಿ ಬಹಿರಾಗತ ದತರ್ಷತಾ ಮಹಾರಾಜ ಬಕುಲಾಂ ನವರೂಪಿಣೀಂ ಧರ್ಮದೇವಿ ವಿಚಶ್ರುತ್ವಾ ತತ್ಸಯುಪಾಗತ ಪಪ್ರಚ್ಛ ದತ್ತಾಸ್ತಾ ಕನ್ಯಾ ಏತದ್ವೃತ್ತಾಂತ ಕೋವಿದಾಹ. ಆ ಎಲ್ಲ ಗ್ರಾಮಸ್ಥರು ಬಂದು ಹೇಳ್ತಾ ಇದ್ದಾರಮ್ಮ, ಯಾರೋ ಬಂದಿದ್ದಾರೆ, ಅವರು ನಿಮ್ಮನ್ನು ನೋಡಬೇಕಂತೆ ಅಂತ ಹೇಳಿದ್ರು. ಹೌದಾ? ಖಂಡಿತವಾಗಿ ಮನೆಗೆ ಒಳಗೆ ಕರೀತಕ್ಕಂಥವರಾಗಿ ಅಂತ ಹೇಳ್ತಾ ಇದ್ದಾರೆ ಧರಣಿ ದೇವಿ. ಸ್ವಾಗತಂ ತೇ ಮಹಾಭಾಗೆ ಮಮ ಪುಣ್ಯಸ್ಯ ಕಾರಣಂ. ಯಾರಮ್ಮ ನೀನು? ನಿನಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ, ವಿಶೇಷವಾಗಿ ಬಂದು ಅನುಗ್ರಹ ಮಾಡಬೇಕು. ಅವಳಂತಾಳೆ, ನನ್ನ ಹೆಸರು ಬಕುಲ ಮಾಲಿಕೆ ಅಂತ ಕರೀತಾರೆ. ಸರಿ, ಸ್ವಾಗತ ಯಾವ ಪಾದ್ಯ ಆಚಮನ ಎಲ್ಲ ಬೇಡ ನನಗೆ, ನಾನು ಬಂದಿದ್ದೇ ಒಂದು ಮುಖ್ಯ ಕಾರ್ಯ ಅಂದ್ರು. 108 ಸುತ್ತಿ ಬೆಳೆಸಿ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಕೆಲವರು ಹಾಗೆ ಫೋನ್ ಮಾಡಿರ್ತಾರೆ. ಮುಖ್ಯವಾದ ವಿಷಯ ಬಿಟ್ಬಿಡ್ತಾರೆ, ಏನೇನೋ ಮಾತಾಡ್ತಾ ಇರ್ತಾರೆ. ಆವಾಗ ಏನ್ ವಿಶೇಷ ಅಂತ ಅನ್ಬೇಕು, ಆವಾಗ ಹೇಳ್ತಾರೆ ಇಲ್ಲ ಇದು ವಿಷಯ ಅಂತ. ಅದರ ಬದಲು ಅಂತಾಳೆ ಇವಳು, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ, ಕನ್ಯೆಯನ್ನ ಅಪೇಕ್ಷೆ ಮಾಡತಕ್ಕಂಥದ್ದೇ ಮುಖ್ಯ ಕಾರ್ಯ. ಪುನಃ ಕಾರ್ಯಶತೇನ ಕಿಂ,
ಬೇರೆ 100 ಕಾರ್ಯದಿಂದ ಏನು ಮಾಡಲಿ ಅಂತಾಳೆ ಬಕುಲಮಾಲಿಕೆ. ಆದ್ದರಿಂದ ಮುಖ್ಯ ಕಾರ್ಯದಿಂದ ದರ್ಶಿತ್ವ ವರಾರೋಹ ಅಂಥ ಬ್ರವೀತ್, ಅದಕ್ಕೋಸ್ಕರ ಬಂದಿದ್ದೇನೆ, ಅದನ್ನು ಮಾತನಾಡುವುದಕ್ಕೆ ಎಲ್ಲರಿಗೂ ಕೂಡ ಸಿದ್ಧರಾಗ್ತಕ್ಕಂಥವರಾಗಿ ಅಂತ ಹೇಳ್ತಾ ಇದ್ದಾಳೆ. ಸಮ್ಮಗುಪ್ತಂ ತ್ವಯಾ ದೇವಿ ವರಾಪೇಕ್ಷಾಪಿ ವರ್ತತೆ. ಹೌದಾ, ನಮಗೂ ಕೂಡ ವರ ಅಪೇಕ್ಷೆ ಇದೆ. ಕೋವಾ ವರಹ, ಯಾರೋ ಅವನು ವರ. ಕಷ್ಟ ದೇಶೋ ಗೋತ್ರಂ ನಕ್ಷತ್ರ ಕಂಚಕಿಂ, ಅವನ ನಕ್ಷತ್ರ ಏನು, ಗೋತ್ರ ಏನು. ಜನನಿ ತಸ್ಯ ಕಾಬಾಲ, ಅವನ ತಂದೆ ತಾಯಿ ಯಾರು. ಕಿಂಚ ಕುಲಂ, ಕುಲ ಯಾವುದವೊಂದು. ಕಿಂ ಆಚಾರ, ಆಚಾರ ಏನು. ಜಾತಿ, ಅವನ ಜಾತಿ ಏನು. ಎಲ್ಲವನ್ನು ತಿಳಿಸ್ತಕ್ಕಂಥವರಾಗಿ ಅಂತ ಹೇಳ್ತಾ ಇದ್ದಾಳೆ. ಶೃಣುರಾಗ್ನಿ ಸವಿಸ್ತಾರಂ ಗೋತ್ರ ನಕ್ಷತ್ರ ಬಂಧುತಾಂ. ಹೇಳ್ತೇನೆ ಕೇಳು. ದೇವಕಿ ಜನನಿ, ಜನಕ ವಸುದೇವ, ನಿಶಾಕುರ ಕುಲ ಚಂದ್ರವಂಶ, ತಸ್ಯ ನಾಮ್ನ ಕೃಷ್ಣ ಇದೆ ಸ್ಮೃತಃ, ಅವನಿಗೆ ಕೃಷ್ಣ ಅಂತ ಕರೀತಾರೆ. ವಸಿಷ್ಠ ಗೋತ್ರ, ನಕ್ಷತ್ರ ಶ್ರವಣಂ, ಆವಾಸೋ ವೆಂಕಟಗಿರಿ, ವಿದ್ಯಾವಾನ್ ಧನವಾನ್, ಬಲಿ ಒಳ್ಳೆ ವಿದ್ಯಾವಂತ ಧನವಂತ, ಬಹು ಆಚಾರ ಸಂಪನ್ನ, ಏನು ಬೇಕು ಎಲ್ಲ ಇದೆ ಎಂದ್ರು. ವಿದ್ಯೆ ಇದೆಯಾ, ವಿದ್ಯೆ ಇದೆ. ದುಡ್ಡಿದೆಯಾ, ಸಂಬಳ ಎಷ್ಟೋ, ತಿಂಗಳು 1 ಲಕ್ಷ ದುಡಿತಾನ. 1 ಲಕ್ಷ ಅಲ್ಲ, ಕೋಟಿ 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 ಲಕ್ಷ್ಮೀ ದೇವಿಯ ಒಡೆಯ ಅವನು. ಆದ್ರಿಂದ ಧನವಾನ್, ಬಲಿ ಬಲವಂತ ಅವನು. ಎಂತೆಂತಹ ರಾಕ್ಷಸರನ್ನ ಸದವಿರತಕ್ಕಂತಹ ಬಲವಂತ ನಮ್ಮ ಸ್ವಾಮಿ. ಅವನ ಉಗುರೇನೆ ಬ್ರಹ್ಮಾಂಡ ಕಟಾವನ್ನ ಭೇದನ ಮಾಡಿದೆ ಎನ್ನಬೇಕಾದರೆ ಅವನ ಬಲದ ಬಗ್ಗೆ ಇನ್ನೇನು ಹೇಳಬೇಕು ಅಂದ್ಲು. ಸರಿ, ವಿದ್ಯಾವಂತನ, ವೇದವ್ಯಾಸ ಅವನು ವಿದ್ಯಾವಂತ. ಇನ್ನ ವಾಸೆಯಲ್ಲಿ ವೆಂಕಟಗಿರಿಯಲ್ಲೇ ವಾಸ. ವರಾಹದೇವರು 100 ಹೆಜ್ಜೆ ಕೊಟ್ಟಿದ್ದಾರೆ ಅಂತ ಅದನ್ನ ಹೇಳಕ್ಕಾಗತ್ತಾ? ವೆಂಕಟಗಿರಿನೇ ವಾಸ ಅಂದ್ಲು. ಸರಿ, ಪಾಣಿಗ್ರಹಣ ಕಾಲೇತು ದೃಷ್ಟವಾ ಸುಖಮೇಷ್ಯತಿ. ಅವನು ಪಾಣಿಗ್ರಹಣ ಮಾಡುವ ಸಂದರ್ಭದಲ್ಲಿ ನೋಡ್ತಿರಲ್ಲ ನೀವು, ಆಕಾಶ ಮಾರ್ಗದಲ್ಲಿ ಆಕಾಶ ಮಹಾರಾಜ ನೋಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಆ ಭಗವಂತನ ನೋಡ್ತಿ ದರ್ಶನ ಮಾಡ್ತಿರಲ್ಲ, ಆಗ ಅವನನ್ನು ನೋಡಿ ನೀವೇ ತಿಳ್ಕೊಳ್ಳಿ ಅವನ ರೂಪ ಹೇಗಿದೆ ಅಂತ ನಾನು ಇವಾಗ ಹೇಳೋದು ಬೇಡ. ಅವನನ್ನು ನೋಡಿ ಪ್ರತ್ಯಕ್ಷವಾಗಿ ದರ್ಶನ ಮಾಡಿ. ಕಿಮತ್ರ ಬಹು ನೋಕ್ತೇನ ದರ್ಶನಾಸ್ತೆ ಸುಖಂ. ಅವನನ್ನು ನೋಡಿದ್ರೇನೆ ನಿಮಗೆ ಆನಂದ ಆಗತ್ತೆ ಎಂದ್ರು. ಅದೇ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಆಯಿತು ಅಂದ್ರೆ ಎಷ್ಟು ಆನಂದ ಆಗತ್ತೆ. ಭಗವಂತನ ರೂಪದ ದರ್ಶನ ಅಷ್ಟು ಅದ್ಭುತವಾದ ರೂಪ. ತದ್ವೃತ್ತಮಖಿಲಂ ಶೃತ್ವ ತಾಮಾಹಾನಂದ ನಿರ್ಭರ ಶಂಕಾಜಾತಾವರಾರೋಹೇ. ಡೌಟು ಅಂದವರು. ಏನಮ್ಮ ಶಂಕೆ ಕೇಳ್ತಾ ಇದ್ದಾರೆ ಬಕುಲಮಾಲಿಕೆ. ಅಲ್ಲ, ಧನ ಇದೆ ಅಂತೀರ, ಹೋಗ್ಲಿ ವಯಸ್ಸಾಗಿದೆ ಅಂದ್ರೆ ವಯಸ್ಸು 25 ವರ್ಷ ಅಂತೀರ ಅಲ್ವಾ. ಮಮತೆ ವಚನ ಸೌಭಾಗ್ಯಶ್ಚ ಕುಲೀನಶ್ಚ, ಒಳ್ಳೆ ಚಂದ್ರವಂಶ ಸಾಮಾನ್ಯವಾದದ್ದಲ್ಲ. ಆಚಾರ ಇಲ್ವಾ ಅಂದ್ರೆ ಬೇಕಾದಷ್ಟು ಆಚಾರ ಇದೆ. 3 ಹೊತ್ತು ಸಂಧ್ಯಾವಂದನೆ ಮಾಡ್ತಾನೆ ಅಂತೀರ, ಏಕಾದಶಿ ಮಾಡ್ತಾನೆ ಅಂತೀರ, ಪಾನಿಪುರಿ ಗೋಬಿ ಇಲ್ಲ ಅಂತೀರ, ಎಲ್ಲ ಆಚಾರ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ಏಕಾದಶಿ ಆಗಿದೆ ಇಲ್ಲ ಎಲ್ಲ ಮಾಡ್ತಾನ. ಒಳ್ಳೆ ಧನವಂತ, ಬಲಿ ಬಲವತ್ತನೋ ಕೂಡ ಏನೋ ಒಂದು ಪಾಪ ರೋಗಿಷ್ಠ ಅನ್ನೋಂಗೋ ಇಲ್ಲ, ಒಳ್ಳೆ ಆರೋಗ್ಯವಂತ ಧನ್ವಂತರಿ ಇಲ್ಲ ಇಲ್ಲ ಇದೆ. ಇದೆಲ್ಲ ಸರಿ, ಆದ್ರೆ ಇಷ್ಟಾದ್ರೂ ಯಾಕೆ ವಿವಾಹ ಮಾಡ್ಕೊಂಡಿಲ್ಲ? ಇಷ್ಟು ದಿನ ಆದ್ರೂ ಯಾಕೆ ವಿವಾಹ? ಸಾಧದ್ವಚನಮಾಕರಣ್ಯ ಮನಸ್ಸಿ ಇಷ್ಟಮಚಿಂತಗೆತ್ ಧೈರ್ಯೇಣ ವಚನಂ ಪ್ರಾಹ ಧರಣೀಂ ರಾಜವಲ್ಲಭಾಂ. ಬಕುಲಮಾಲಿಕೆ ಅಂತಾಳೆ, ನನಗೇನು ಮುಚ್ಚಿಟ್ಟ ಅಭ್ಯಾಸ ಇಲ್ಲ, ಅವನಿಗಾಗಲೇ ಮದುವೆ ಆಗಿದೆ, ಆಲ್ರೆಡಿ ಆಗೋಗಿ. ಕೃತಂ ವೈವಾಹಿಕಂ ದೇವಿ ಬಾಲ್ಯೇ ಭಾಗೀರಥಿ ಪಿಟುಹು. ಅವನು ಬಾಲ್ಯದಲ್ಲೇ ವಿವಾಹ ಮಾಡಿಕೊಂಡು ಆಗಲೇ ಒಂದು ಮಗಳು ಇದ್ದಾಳೆ. ಯಾರು? ಭಾಗೀರಥಿ, ಗಂಗಾ ಅಂತ ನಮ್ಮ ಮಗಳನ್ನ ಕೂಡ ಹೆಸರಿರ್ತಕ್ಕಂಥವನಾಗಿದ್ದಾನೆ. ತತ್ರ ಅಪತ್ಯಮನ ಆಲೋಕ್ಯ, ಗಂಡು ಮಕ್ಕಳಾಗಿಲ್ಲ, ಅದಕ್ಕೋಸ್ಕರನೇ 2ನೇ ಮದುವೆ. ದ್ವಿತೀಯಂ ಕರ್ತು ಉದ್ಯುತಃ, ಅದಕ್ಕೆ 2ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಾಪ. ನ ದೋಷಮಿತರಂ ವಿಧಿ, ಮತ್ತೇನು ದೋಷ ಇಲ್ಲ, ಇದಷ್ಟೇ ಹೇಳಿಬಿಟ್ಟಿದ್ದೀನಿ ಎಂದ್ಲು. 16,108 ಬಿಟ್ಬಿಟ್ಲೇಳು. ಅದು ಒಂದು ಮಾತ್ರ ಹೇಳ್ತಾ ಇದ್ದಾಳೆ. ನದೋಷಮಿತರಂ ವಿಧಿ ಶ್ರೀನಿವಾಸೇ ನಿರಾಮೇ ತದ್ವೃತ್ತಮಖಿಲಂ ಕೃತ್ವ ಸಂಪೂಜ್ಯ ಬಕುಲಾನ್ ನೃಪ ಸಾ ಪುತ್ರಂ ಸಂದಿದೇಶಾತ ನೃಪಾಹ್ವಾನೇ ನೃಪೋತ್ತಮ ಸಪುತ್ರ ವಚನಂ ಶ್ರುತ್ವ ಹರ್ಷದಾಂತಃಪುರಂ ಯಯೋ ಏಕಾಂತೆ ರಾಜಶಾರ್ದೂಲಂ ಇದಂ ವಚನಮಬ್ರವೀತ್. ಆಗ ಆಕಾಶ ಮಹಾರಾಜನ ಹತ್ರ ಹೋಗಿ ಹೇಳ್ತಾ ಇದ್ದಾಳೆ ಧರಣಿದೇವಿ, ಸ್ವಾಮಿ ಕನ್ಯಾರ್ಥಮಾಗತ ರಾಜನ್ ಬಕುಲ ವೆಂಕಟಾಚಲಾತ್. ನಮ್ಮ ಮನೆಯ ಪದ್ಮಾವತಿಯನ್ನ ಬಯಸಿಕೊಂಡು ಕನ್ಯೆಯನ್ನ ಅಪೇಕ್ಷಿಸಿ ಒಬ್ಬಳು ಬಂದಿದ್ದಾಳೆ ಬಕುಲ ಮಾಲಿಕೆ ಅಂತ ಅವಳ ಹೆಸರು. ಸುತಂ ಸಂಪ್ರೇಷಯಿತ್ವಾಥ ಪುರೋಹಿತ ಮಿಹಾನಯ. ಆದ್ದರಿಂದ ಆ ನಿಮ್ಮ ಮಗಳನ್ನ ಕೊಟ್ಟು ಕಳಿಸಿ ಪುರೋಹಿತರನ್ನ ಕರೆಸ್ತಕ್ಕಂಥವರಾಗಬೇಕು, ನಿಮಗೆ ಒಪ್ಪಿಗೆ ಇದ್ರೆ ಮುಂದುವರಿತೀವಿ ಎಂದು ಆಕಾಶ ಮಹಾರಾಜ ಖಂಡಿತವಾಗೂ ಒಪ್ಪಿಗೆ ಇದೆ ಅಂತ ಹೇಳ್ತಾ ಇದ್ದಾನೆ. ವರಸ್ಯಾಪ ವಿಚಾರ್ಯಾಶು ಕುಲವಿದ್ಯವಲಾದಿಕಂ ಗೋತ್ರ ವೃಕ್ಷಾದನುಕೂಲ್ಯಂ ಬ್ರಾಹ್ಮಣೇನ ವೇದ ಪಾರಗೈಹಿ. ಆದ್ದರಿಂದ ವರನ ಕುಲ, ವಿದ್ಯೆ, ಸಾಮರ್ಥ್ಯ, ಗೋತ್ರ, ನಕ್ಷತ್ರ ಮೊದಲಾದವುಗಳನ್ನ ಜಾತಕದಲ್ಲಿರ್ತಕ್ಕಂತಹ ನಾಡಿಕೂಟ, ಗಣಕೂಟ, ಯೋನಿಕೂಟ ಇದೆಲ್ಲವನ್ನು ಕೂಡ ಪದ್ಮಾವತಿಯ ಜಾತಕದಲ್ಲಿರ್ತಕ್ಕಂತಹ ನಾಡಿಕೂಟ, ರಕ್ಷಕೂಟ ಮೊದಲಾದವುಗಳ ಆ ಯಾವ ಘಟನೆಯನ್ನು ಮಾಡತಕ್ಕಂಥವರಾಗಬೇಕು.
ಪುರೋಹಿತರನ್ನ ಕರೆದುಕೊಂಡು ಬರಬೇಕು. ಕನ್ಯಾರ್ಥಮಾಗತಾ ಸಾಧ್ವಿ ದುಹಿತರು ವಿದಿತಂ ಮನಃ ತಮೇವೇಚ್ಛತಿ ಪುತ್ರಿ ವೆಂಕಟಾದ್ರಿ ನಿವಾಸಿನಂ ಧರ್ಮದೇವೇವ ತತ್ಸತ್ಯಂ ಶುಭಂ ಶೀಘ್ರಂ ವಿಧೀಯತ. ಆಗ ಅಂದ್ಕೊಂಡ್ಲವಳು, ಓಹೋ, ಈಗ ತಾನೇ ಧರ್ಮದೇವಿ ಬಂದು ಹೇಳಿದ್ದೆಲ್ಲ ನಿಜವಾಗ್ತಾ ಇದೆ. ಪಾಪ ವಿಶೇಷವಾಗಿರ್ತಕ್ಕ ಎಷ್ಟು ಮರದ್ವಾಣ ತಗೊಂಡೋದ್ರೂ ಪರವಾಗಿಲ್ಲ, ಸತ್ಯವನ್ನೇ ಹೇಳಿ ಹೋಗಿದ್ದಾಳೆ ಅಂದ್ಕೊಂಡು. ಇತಿ ಪತ್ವಾಶ್ರುಸ್ವ ಪರಮಾನಂದ ನಿರ್ಭರಃ. ಆಕಾಶ ಮಹಾರಾಜನಿಗೆ ಬಹಳ ಸಂತೋಷವಾಗಿಬಿಡುತ್ತೆ. ಅಹೋ ಮಂಗಲಮಸ್ಮಾಕಂ ಸಂಪ್ರಾಪ್ತಂ ಪೂರ್ವ ಪುಣ್ಯತಃ ಅಭವನ್ ಪಿತರಸ್ತರವೇ ಕೃತಾರ್ಥ ಮುಕ್ತಿಭಾಗಿನಃ. ನನಗೆ ನಿಜವಾಗಲೂ ಇಂತಹ ಮಂಗಲ ಪ್ರಸಂಗ ಒದಗಿ ಬರುತ್ತೆ ಇಷ್ಟು ಬೇಗ ಅಂತ ಗೊತ್ತಿರಲಿಲ್ಲ. ಇದರಿಂದ ನಮ್ಮ ಪಿತೃದೇವತೆಗಳೆಲ್ಲರೂ ಕೂಡ ನರ್ತನ ಮಾಡ್ತಾ ಇರ್ತಾರೆ. ತದ್ವಾಕ್ಯ ಅಮೃತಪಾನೀನ ರೋಮಹರ್ಷಸ್ತು ಜಾಯತೆ. ನೀನು ಈ ವಾಕ್ಯವನ್ನು ಕೇಳ್ತಾ ಇದ್ರೆ ಅಮೃತಪಾನ ಮಾಡಿದಷ್ಟು ಸಂತೋಷವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಭದ್ರೇ ದುಃಖಂ ಮನಸ್ಥಂತೆ ತದಧಿಕ್ರಮಿತ ಪರಂ ಹೃದಯೇ ತವ ಕಲ್ಯಾಣಿ ಯತ್ಕಾಂಕ್ಷಾ ವರ್ತತೇವದ. ಆದ್ದರಿಂದ ಮಗಳ ಹತ್ರ ಬಂದು ಕೇಳ್ತಾ ಇದ್ದಾನೆ, ಪದ್ಮಾವತಿ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಲ್ಲವನ್ನ ಹೇಳಿಬಿಡು, ನಿನಗೇನು ಬೇಕೋ ಅದನ್ನು ಮಾಡ್ತೇನೆ ಎಂದ. ಪದ್ಮಾವತಿ ಅಂದ್ಲು, ಆಗಲೇ ನಾನು ಅಮ್ಮನ ಹತ್ರ ಹೇಳಿದ್ದೇನೆ, ಅಮ್ಮನ ಹತ್ರನೇ ವಿಚಾರಿಸುವ. ಯಾಕೆ? ಮಗಳಾದವಳು ಸಂಕೋಚ ಸ್ವಭಾವದಿಂದ ತಂದೆಯ ಹತ್ರ ಹೇಳ್ತಕ್ಕಂಥವಳಲ್ಲ, ತಾಯಿಯ ಹತ್ರವೇ. ಇವತ್ತಿಗೂ ಲೋಕ ನಿಯಮ ಹಾಗೆ ಇದೆ, ಏನೇ ಸೀಕ್ರೆಟ್ಸ್ ಇದ್ರೋ ತಾಯಿ ಅಮ್ಮನ ಹತ್ರನೇ ಹೇಳ್ತಾಳೆ ಹೊರತು ತಂದೆ ಹತ್ರ ಹೇಳಲ್ಲ ಅಂತ ಹೇಳ್ತಾ ಇದ್ದಾಳೆ. ಮಾತಸ್ಯೇ ಗತಿತಂ ಸರ್ವಂ ವೃತ್ತಾಂತಂ ಜನಕಸ್ಯಮೇ. ಅಪ್ಪನ ಹತ್ರ ಹೇಳಿ, ಅಮ್ಮನ ಹತ್ರ ಹೇಳಿದ್ದೇನೆ, ಅಲ್ಲಿ ಕೇಳ್ತಕ್ಕಂಥವನಾಗು. ಸಾಧಯಸ್ವ ಮಹಾರಾಜ ವಿವಾಹಂ ವಿಧಿಪೂರ್ವಕಂ ವಿಲಂಬೋ ನೈವ ಕರ್ತವ್ಯ ಶುಭಸ್ಯಾರ್ಥಂ ಶುಭಾನನ. ಧರಣಿ ದೇವಿ ಅಂತಾಳೆ, ಸ್ವಾಮಿ, ಮದುವೆಯನ್ನು ಮಾಡಿಬಿಡೋಣ, ಆದಷ್ಟು ಬೇಗ ಶುಭಸ್ಯ ಶೀಘ್ರಂ. ಮಾಡತಕ್ಕಂಥದ್ದಕ್ಕೆ ವಿಳಂಬ ಮಾಡಬಾರದು, ಯಾವ ಕಾರಣಕ್ಕೂ ಶುಭ ಕಾರ್ಯಗಳಿಗೆ ವಿಳಂಬ ಆಗಬಾರದಾದ್ದರಿಂದ ಪುರೋಹಿತರನ್ನು ಕರೆಸ್ತಕ್ಕಂಥವರಾಗಿ ಸಸ್ಯವಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ ಸಮಶ್ಚಾ ಸುತಾಂ ರಾಜಾಂ ಪುತ್ರವಿಂದ್ರ ನಿಕೇತನ್. ಕಳಿಸ್ತೇನೆ ಅಂತ ಭಗವಂತ ಗುರುಗಳ ಕಡೆಗೆ ಹೇಳುವುದಕ್ಕೆ ಹೊರಟಿರತಕ್ಕಂಥವರಾಗಿದ್ದಾರೆ. ಮುಂದಿನ ಕಥೆಯನ್ನ ನೋಡ್ತಕ್ಕಂಥವರಾಗೋಣ. ಇನ್ನು ನಾಳಿನ ದಿನ 5 ನಿಮಿಷಗಳಲ್ಲಿ, ಯಾಕಂದ್ರೆ ನಾಳೆ ಪೂಜೆ ಮಾಡುವುದನ್ನ ನಾಳೆ ಹೇಳಿದ್ರೆ ಅಷ್ಟು ನಮಗೆ ಅನುಸಂಧಾನ ಇರೋಲ್ಲ. ಇವತ್ತೇ ಹೇಳಿಬಿಟ್ರೆ ಅದರ ವಿಶೇಷವಾಗಿರತಕ್ಕಂತಹ ಹಿನ್ನೆಲೆ ಗೊತ್ತಾದಾಗ ಭಕ್ತಿ ಬರ್ತಕ್ಕಂಥದ್ದಾಗ. ಆದ್ದರಿಂದ ಈ ಆಯುಧ ಪೂಜೆಯಿಂದ ಮಾಡ್ತೇವೆ. ಗಾಡಿ ಪೂಜೆ ಮಾಡ್ತಾರೆ, ಆಯುಧ ಪೂಜೆ ಇದೆಲ್ಲ ಯಾಕೆ ಮಾಡಬೇಕು? ಇತಿಹಾಸ. ದುರ್ಗೆ ಇರ್ತಾಳೆ, ದುರ್ಗೆ ಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ತತ್ವಾತ್ ದುರ್ಜನೈಹಿ ಸಾ ಭಯಭೂತವಾಚ ದುರ್ಗಾತ್ವಂ ಹೃತ್ಗುಹಾಶ್ರಯಾದ ಅಂತ ಒಂದು ಸಾಮಾನ್ಯವಾಗಿ ದುರ್ಗಾ ಅಮ್ಮನವರ ಸ್ತೋತ್ರವನ್ನು ಮಾಡಿ ಅದಕ್ಕೆ ಪೂಜೆ ಮಾಡೋದು. ಶಸ್ತ್ರಾಸ್ತ್ರವಾಗಿರ್ತಕ್ಕಂತಹ ಭಂಡಾರಗಳಿಗೆ, ಈ ಗಾಡಿಗಳಿಗೆ ಪೂಜೆ ಮಾಡತಕ್ಕಂಥ ಹಿನ್ನೆಲೆ ಏನು? ಒಮ್ಮೆ ಬ್ರಹ್ಮದೇವರು ಸತ್ಯಲೋಕದಲ್ಲಿದ್ದಾರೆ. ಅವರು ತಪಸ್ಸು ಮಾಡುವ ಸಂದರ್ಭದಲ್ಲಿ ಅವರು ಬೆವರನ್ನ ಹೀಗೆ, ಬೆವರು ಬಂತವರಿಗೆ, ಬೆವರನ್ನ ಹೀಗೆ ಸಿಡಿಸಿದರು. ಮತ್ತೆ ತಪಸ್ಸಿಗೆ ಕೂತ್ಕೊಂಡ್ರು. ಸಿಡಿಸಿ 1-2 ನಿಮಿಷ ಆಯ್ತು. ಒಂದು ಯಾವುದೋ ಮಗು ಆಡೋ ತರ ಕೇಳಿಸ್ತವರಿಗೆ ಬ್ರಹ್ಮದೇವರಿಗೆ. ಯಾರಿದ ಮಗು, ಎಲ್ಲಿಂದ ಬಂತು ಅಂದ್ರು. ನೋಡ್ತಾರೆ, ಯಾರು ನೀನು ಅಂತ. ಆ ಮಗು ಈ ನಂತರ ಏನು ಹುಟ್ಟಿದಾಗ್ಲೇ 2 ತಿಂಗಳು 3 ತಿಂಗಳು ಅಲ್ಲ, ಹುಟ್ಟಿದಾಗ್ಲೇ 25 ವರ್ಷ ಆ ಮಗುಗೆ. ಯಾರು ನೀನು? ಇಲ್ಲ, ನೀನು ಬೆವರು ಸಿಡಿಸ್ತಿಲ್ಲ, ಬೆವರಿಂದ ಹುಟ್ಟಿದವನು ಅಂತ. ಸರಿ, ಬ್ರಹ್ಮದೇವರಿಗೆ ಬಹಳ ಸಂತೋಷ ಆಯ್ತು. ಆ ಕೂಸನ್ನು ಎತ್ಕೊಂಡ್ರು, 25 ವರ್ಷದ ಕೂಸನ್ನ ಎತ್ಕೊಂಡು ತೊಡೆಯ ಮೇಲೆ ಕೂಡಿಸಿ ಮುದ್ದು ಮಾಡಿದ್ರು. ಕೂಸು, ನಿನ್ನ ನಾಮಕರಣ ಮಾಡ್ತೇನಪ್ಪ. ಏನ್ ನಾಮಕರಣ? ಲೋಹ ಅಂತ ನಿನಗೆ ನಾಮಕರಣ ಮಾಡ್ತೇನೆ. ಬ್ರಹ್ಮದೇವರು ಲೋಹ ಅಂತ. ಅಷ್ಟೇ ಅಲ್ಲ, ನಿನಗೆ ಅಮೃತಪಾನವನ್ನು ಮಾಡಿಸ್ತೇನೆ ಎಂದ್ರು ಬ್ರಹ್ಮದೇವರು. ಅಮೃತ ಕುಡಿಸಿದ್ರು ಆ ಕೂಸಿಗೆ. ಅಮೃತಪಾನವನ್ನು ಮಾಡಿ ಹೋಗು, ಎಲ್ಲ ಬೇಕಾದ್ರೂ ಹೋಗೋದು. ಅವನು ಬಂದ, ಲೋಹಾಸುರ. ಅವನು ಬಂದು ಏನು ಮಾಡ್ತಾನೆ, ಪೃಥ್ವಿ ಭೂಲೋಕಕ್ಕೆ ಬಂದ. ಎಲ್ಲಾ ಬ್ರಾಹ್ಮಣರನ್ನ ಕೊಂದಾಕ್ಬಿಟ್ಟ. ಯಜ್ಞ ಮಾಡ್ತಾ ಇದ್ರೆ ಯಜ್ಞ ಧ್ವಂಸ ಮಾಡಿಬಿಟ್ಟ. ಏನು ಬ್ರಹ್ಮದೇವರಿಗೆ ಅಮೃತಪಾನ ಮಾಡಿಸಿದ್ರೆ ನನಗೆ ಇನ್ನೇನು ಅಂದ. ಎಲ್ಲಿ ನೋಡಿದ್ರಲ್ಲೇ ಎಲ್ಲ ಕಡೆಯಲ್ಲಿಯೂ ಕೂಡ ಯಾವ ಹಿಂಸೆಯನ್ನು ಮಾಡತಕ್ಕಂಥವನಾಗಿದ್ದಾನೆ ಲೋಹಾಸುರ. ನೋಡಿಬಿಟ್ರು. ಇಂದ್ರದೇವರ ಸಾರಥಿ ಮಾತಾಲಿ ಅವನ ಮುಂದೆ ಯುದ್ಧ ಮಾಡಬೇಕು ಅಂತ ಬಂದಿದ್ದಾನೆ. ಅವನನ್ನು ಕೂಡ ಹೊಡೆದೋಡಿಸ್ಬಿಟ್ಟ. ಇಂದ್ರದೇವರ ಹತ್ರ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ ಮಾತಾಲಿ. ಸ್ವಾಮಿ, ಯಾರೋ ಲೋಹಾಸುರ ಅಂತ ಬಂದ್ಬಿಟ್ಟಿದ್ದಾನೆ, ಬ್ರಹ್ಮದೇವರ ಮಗ ಅಂತವನು, ಅಮೃತ ಬೇರೆ ಕುಡಿದು ಬಿಟ್ಟಿದ್ದಾನೆ, ಎಲ್ಲ ಕಡೆಯಲ್ಲಿ ಬ್ರಾಹ್ಮಣರ ಹಿಂಸೆ ಯಜ್ಞಗಳ ಧ್ವಂಸವನ್ನು ಮಾಡ್ತಾ ಇದ್ದಾನೆ, ಏನಾದರೂ ಮಾಡಿ ರಕ್ಷಣೆ ಮಾಡಬೇಕು ಅಂತಂದಾಗ ಇಂದ್ರದೇವರಂತಾರೆ, ಖಂಡಿತವಾಗಲೂ ಅವನ್ನ ಸಂಹಾರ ಮಾಡ್ತೇನೆ ಅಂತ ವಜ್ರಾಯುಧವನ್ನು ಸ್ವೀಕಾರ ಮಾಡಿಕೊಂಡು ಬಂದಿದ್ದಾರೆ. ವಜ್ರಾಯುಧವನ್ನು ಎಸೆದರೂ ಕೂಡ ಅವನಿಗೇನೂ ಆಗ್ತಾ ಇಲ್ಲ. ಏನು ಮಾಡಬೇಕು? ಆಗ ಇಂದ್ರದೇವರು ಒಂದು ಏಕಾಂತ ಪ್ರದೇಶದಲ್ಲಿ ಹೋಗ್ತಕ್ಕಂಥವರಾಗಿ ದುರ್ಗಾ ಅಮ್ಮನವರನ್ನ ಸ್ತೋತ್ರ ಮಾಡ್ತಾರೆ ಅದ್ಭುತವಾದ ರೀತಿಯಲ್ಲಿ. ರಾತ್ರಿ ಸೂಕ್ತಂ ಜಪೇ ನಿತ್ಯಂ ತತ್ಕಾಲಮುಪಪದ್ಯತೆ
ಉಲೂಕಯಾತುಂ ಸುಶಲೂಕಯಾತುಂ ದಹಿಷ್ವಯಾ ರವತಕೋಕಯಾತುಂ. ಅದ್ಭುತವಾದ ರೀತಿಯಲ್ಲಿ ದುರ್ಗಾಸ್ತಮಂ ಪುಣ್ಯಂ ರಾತ್ರೌ ರಾತ್ರೌ ಸದಾ ಪಠೇತ್. ರಾತ್ರಿ ಕಾಲದಲ್ಲಿ ಜಪ ಮಾಡತಕ್ಕಂತಹ ದುರ್ಗಾ ಸ್ತೋತ್ರವನ್ನ ಪಾರಾಯಣ ಮಾಡ್ತಾ ಇದ್ದಾರೆ. ಆಗ ದುರ್ಗಾದೇವಿಯರು ಪ್ರತ್ಯಕ್ಷರಾಗಿ ಇಂದ್ರದೇವರನ್ನು ಕೇಳ್ತಾರೆ, ಕುಸು ಏನ್ ಬೇಕಪ್ಪ? ಅಮ್ಮ, ಆ ಲೋಹಾಸುರ ಬೆಳೆದಿರ್ತಕ್ಕಂಥವನಾಗಿದ್ದಾನೆ, ಅವನ ಹಿಂಸೆ ಬ್ರಾಹ್ಮಣ ತಡೆಯುವುದಕ್ಕೆ ಆಗ್ತಾ ಇಲ್ಲ. ನಮಗೆ ಸ್ವಾಹಾಕಾರಗಳೇ ಇಲ್ಲ, ದೇವತೆಗಳಿಗೆ ಸ್ವಾಹಾಕಾರ ಇಲ್ಲ ಅಂದ್ರೆ ನಮಗೆ ಪುಷ್ಟಿಗೆ ಇಲ್ಲ, ಅದರಿಂದ ಅನುಗ್ರಹ ಮಾಡು ಅಂತ ಕೇಳಿದಾಗ ಅವಳಂತಾಳೆ, ವಿಚಾರ ಮಾಡಬೇಡ, ನನ್ನ ಮೋಹದಿಂದ ಮೋಹಿತನಾಗ್ತಾನವನು, ಹೋಗು ಯುದ್ಧಕ್ಕೆ ಹೋಗು. ಸರಿ, ಇಂದ್ರದೇವರು ಯುದ್ಧಕ್ಕೆ ಬಂದಿದ್ದಾರೆ. ಅವನು ಯಾವ ಲೋಹಾಸುರ ಅಮ್ಮನವರ ಮಾಯೆಯಿಂದ ಮೋಹಿತನಾಗಿ ಇಂದ್ರದೇವರನ್ನು ಕೇಳ್ತಾ ಇದ್ದಾನೆ, ಇಂದ್ರ ನಿನಗೇನು ವರ ಬೇಕು ಕೇಳ್ಕೋ, ನಾ ಕೊಡ್ತೀನಿ ಇಂದ. ಏನು ವರ ಬೇಡ, ನಿನ್ನನ್ನು ಕೊಲ್ಲಬೇಕು ಅಂದ. ಆಯ್ತು ಕೊಡ್ತೀನಿ ಎಂದು ಬಿಟ್ಟಿದ್ದಾನಲ್ಲ ಲೋಹಾಸುರ. ಸರಿ, ಸಂಹಾರ ಮಾಡು. ಆಗ ಇಂದ್ರದೇವರು ವಜ್ರಾಯುಧದಿಂದ ಸಂಹಾರ ಮಾಡತಕ್ಕಂಥವರಾಗಿದ್ದಾರೆ. ಅವನಂದ ಲೋಹಾಸುರ, ನೀನೇನೇ ಸಂಹಾರ ಮಾಡಿದ್ರು ಸಂಹೃತನಾಗ್ತಕ್ಕಂಥವನಲ್ಲ, ಅಮೃತ ಕುಡಿದು ಬಿಟ್ಟಿದ್ದೀನಿ, ನನಗೇನು ಆಗಲ್ಲ, ಆದರೂ ನನ್ನ ದೇಹ ಮಾತ್ರ ಪುಡಿ 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 ಆಗುತ್ತೆ, ತಗೊಂಡು ಏನಾರು ಮಾಡು ಅಂತ. ಆಗ ಇಂದ್ರದೇವರು ಇಡೀ ದೇಹವನ್ನ ಪುಡಿ 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 ಪುಡಿಯಾಗಿ ಮಾಡಿದ್ದಾರೆ. ಆ ದೇಹದ ಪುಡಿ ಎಲ್ಲವೂ ಕೂಡ ಇಡೀ ಭೂಮಂಡಲದಲ್ಲಿ ವಿಸ್ತಾರವಾಗಿ ಬಿದ್ದುಬಿಟ್ಟಿದೆ. ಅದೇ ಮೈನ್ ಇವತ್ತೇನು ಬಿದ್ದಿದೆ, ಲೋಹಾಸುರನ ಮೈಯಲ್ಲಿರ್ತಕ್ಕಂತಹ ಕಣ 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 ಕಣಗಳೇ ಬಿದ್ದು ಬಿಟ್ಟಿದೆ ಅಂತ. ಆಗ ದುರ್ಗಾದೇವಿಯರು ವರವನ್ನ ಕೊಟ್ಟರು, ಇಲ್ಲ ಲೋಹಾಸುರ, ನೀನು ಈ ದೇಹವನ್ನ ನನ್ನಿಂದ ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಮೋಹಿತನಾಗಿ ನಿನ್ನ ದೇಹವನ್ನೇ ಸಮರ್ಪಣೆ ಮಾಡತಕ್ಕಂಥವನಾದಿ, ಆದ್ದರಿಂದ ಈ ನಿನ್ನ ಲೋಹವನ್ನ, ಈ ನಿನ್ನ ದೇಹವನ್ನ ಮುಂದೆ ಜನರು ಏನು ಮಾಡ್ತಾರೆ, ಅದನ್ನೇ ಮೈನಿಂಗ್ ಮಾಡಿ ಶಸ್ತ್ರಾಸ್ತ್ರಗಳನ್ನಾಗಿ ಮಾಡಿ, ಈಳಿಗೆ ಮಣಿ, ಚಾಕು, ಗಾಡಿಗಿರ್ತಕ್ಕಂತಹ ಎಲ್ಲ ಪಾರ್ಟ್ಸ್ ಇದೆಯಲ್ಲ, ಲೋಹದ ಪಾರ್ಟ್ಸ್, ಅದೆಲ್ಲ ಮಾಡಿಕೊಂಡು ಜೀವನ ಮಾಡ್ತಾರೆ. ಅದನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಅಂದ್ರೆ ನಾಳೆ ಅಂತ ಅರ್ಥ, ಆಯುಧ ಪೂಜೆ ಮಹಾನವಮಿಯ ದಿನ ನಿನ್ನ ಸ್ಮರಣೆಯನ್ನ ಮಾಡಿಕೊಂಡು ಈ ಆಯುಧಗಳಿಗೆ ಪೂಜೆ ಮಾಡಿದಾಗ ಮಾತ್ರ ಅವರ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ವಿಶೇಷವಾದ ರೀತಿಯಲ್ಲಿ ಧನ ಸಂಪತ್ತು ಎಲ್ಲವೂ ದೊರಕತಕ್ಕಂಥದ್ದಾಗತ್ತೆ. ಯಾರು ನಾಳೆಗೆ ದಿನ ನಿನ್ನ ಅಧಿಷ್ಠಾನದಲ್ಲಿ ನನ್ನ ಪೂಜೆಯನ್ನು ಮಾಡುವುದಿಲ್ಲವೋ ಅವರ ಮನೆಯಲ್ಲಿ ಶಾಂತಿ ಸಮೃದ್ಧಿ ಅನ್ನತಕ್ಕಂಥದ್ದು ನೆಲೆಸುವುದಿಲ್ಲ. ಶಸ್ತ್ರಾಸ್ತ್ರಗಳಿಂದಲೇನೆ ಅವರು ಮೃತರಾಗ್ತಕ್ಕಂಥವರಾಗ್ತಾರೆ, ಶಸ್ತ್ರಾಸ್ತ್ರಗಳಿಂದಲೇ ಅವರಿಗೆ ಭೀತಿ ಉಂಟಾಗತಕ್ಕಂಥದ್ದಾಗುತ್ತಾದ್ದರಿಂದ ಎಲ್ಲ ಕಡೆಯಲ್ಲಿಯೂ ಕೂಡ ನಿನ್ನ ದೇಹಕ್ಕೇನೆ ವಿಶೇಷವಾಗಿ ಪೂಜೆ ದೊರಕತಕ್ಕಂಥದ್ದಾಗಲಿ ಅಂತ ದುರ್ಗಾದೇವಿಯರು ಕೊಟ್ಟ ವರವೇ ನಾಳಿನ ದಿನ ಆಯುಧ ಪೂಜೆ ಅನ್ನುವುದನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ. ಇರಬೇಕಾದರೆ ವಿಶೇಷವಾದ ರೀತಿಯಲ್ಲಿ ಯಾವುದೇ ಒಂದು ಕ್ರಮವನ್ನು ಮಾಡಿದರೂ ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕೊಂದು ಹಿನ್ನೆಲೆ ಇರುತ್ತೆ. ಯಾರೋ ಮಾಡಿದರು ಅಂತ ಮಾಡತಕ್ಕಂತಹ ಬ್ಲೈಂಡ್ ಬಿಲೀಫ್ಸ್ ಅಲ್ಲ, ಹಿಂದೂ ಸಂಪ್ರದಾಯಕ್ಕೆ ಎಲ್ಲದಕ್ಕೂ ಒಂದು ಹಿನ್ನೆಲೆ ಇದೆ ಅಂತ ತೋರಿಸಿಕೊಡ್ತಕ್ಕಂಥವರಾಗುತ್ತಾರೆ ಎನ್ನುವುದಕ್ಕೆ ಇವತ್ತಿನ ಎರಡು ಮಾತುಗಳನ್ನ ರಾಘವೇಂದ್ರ ಪ್ರಭುಗಳ ಅಂತರ್ಯಾಮಿಯಾದ ವಾದರಾಜರ ಗುಹಾವಾಸಿ ಲಕ್ಷ್ಮೀ ಹೈಗ್ರೀವಿನ ಪದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ.